ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮನುಷ್ಯನ ಜೀವನದಲ್ಲಿ ವೃತ್ತಿ ಮತ್ತು ಪ್ರವೃತ್ತಿ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಆದರೆ ಕೆಲವೊಂದ್ಸಾರಿ ನಾವು ವೃತ್ತಿಗೆ ನಮ್ಮ ಬದ್ಧತೆಯನ್ನ ಅಥವಾ ಅದ್ರ ಬಗ್ಗೆ ನಾವು ಕಾಳಜಿ ಕೊಟ್ಟಷ್ಟು ಪ್ರವೃತ್ತಿಯಲ್ಲಿ ಅಯ್ಯೋ ನಾಳೆ ಮಾಡಿದ್ರಾಯ್ತು ಬಿಡು, ಕೇಳೋರು ಯಾರಿದ್ದಾರೆ ಬಿಡು, ನಮ್ಮ ಇಷ್ಟನೇ ಅಲ್ವಾ ಅನ್ನುವಂಥ ಒಂದಷ್ಟು ಸಲುಗೆ ಇರುತ್ತೆ. ಆದರೆ ಪ್ರವೃತ್ತಿಯಲ್ಲಿ ನಾವು ಎಷ್ಟು ನಮ್ಮನ್ನು ತೊಡಗಿಸ್ಕೊಳ್ತೀವೋ ಆಗ ವೃತ್ತಿ ಜೀವನ ಕೂಡ ಚೆನ್ನಾಗಿರುತ್ತೆ, ಹುಮ್ಮಸ್ಸಿರುತ್ತೆ, ಹೊಸತನ ಇರುತ್ತೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ವೃತ್ತಿಯಿಂದ ಒಬ್ಬ ಬ್ಯಾಂಕ್ ಮ್ಯಾನೇಜರ್. ಒತ್ತಡ, ಸಂದಿಗ್ಧ ಪರಿಸ್ಥಿತಿ, ಟೆನ್ಷನ್ ಇವೆಲ್ಲವೂ ಇರುತ್ತೆ. ಪ್ರವೃತ್ತಿಯಾಗಿ ಒಬ್ಬ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಂತವರಾಗಿದ್ದಾರೆ. ಕಥಕ್ ನೃತ್ಯವನ್ನು ಕಲಿತಾ ಇದ್ದಾರೆ. ಚಾರಣಕ್ಕೆ ಭೇಟಿ ಕೊಡ್ತಾರೆ, ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾರೆ. ಇದರೊಟ್ಟಿಗೆ ನಾವು ಹೇಳ್ತೀವಲ್ವಾ, ಬರೀ ನೋಡೋದಾಗಬಾರ್ದು, ಅದನ್ನು ಒಂದಷ್ಟು ಪುಸ್ತಕಕ್ಕೂ ತರಬೇಕು ಅನ್ನುವಂಥ ನಿಟ್ಟಲ್ಲಿ ಒಬ್ಬ ಸಾಹಿತಿಯೂ ಹೌದು. ಕವನಗಳನ್ನು, ಕಥಾ ಸಂಕಲನಗಳನ್ನು ಹೊರತಂದಂತರಾಗಿದ್ದಾರೆ. ಅಂಕಣಗಳನ್ನು ಬರೆಯುವಂಥದ್ದು, ಜೊತೆಗೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿರುವಂಥದ್ದು, ಕವಿಗೋಷ್ಠಿಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು. ಸೊ ಈ ನಿಟ್ಟಲ್ಲಿ ಅವರದ್ದೇ ಆದಂಥ ಒಂದು ಸಾಹಿತ್ಯ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹಾಗಾದರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕವಯಿತ್ರಿ ಮತ್ತು ಬರಹಗಾರತಿಯಾದಂತಹ ಶ್ರೀಮತಿ ಸಿಂಧು ಚಂದ್ರ ಹೆಗ್ಡೆ ಅವರನ್ನ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಸರ್. ಹೇಗಿದ್ದೀರಿ ತಾವು? ಆರಾಮ್. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಫುಲ್ ಟೆನ್ಷನ್ ಅಲ್ಲೇ ಇರ್ತಾರೆ ಯಾವಾಗಲೂ, ಅದಕ್ಕೆ ಕೇಳಿದೆ ಆರಾಮಾಗಿದ್ದೀರಾ ಅಂತ. ಹಾಗೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಇವತ್ತು ಆರಾಮಾಗಿ ಮಾತಾಡಿವ ಕಾರ್ಯಕ್ರಮನ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ. ಸರಿ ವೀಕ್ಷಕರೇ, ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ. ಈ ರೀತಿಯಾಗಿದೆ. ಗೌತಮ ಬುದ್ಧ ಅವರು ಹೇಳಿದಂಥ ಮಾತಿದು, ಒಳ್ಳೆಯವರಾಗಿರಿ, ಆದರೆ ಅದನ್ನು ಸಾಬೀತುಪಡಿಸೋದ್ರಲ್ಲೇನೆ ನಿಮ್ಮ ಜೀವನ ಮತ್ತು ಸಮಯವನ್ನು ವ್ಯರ್ಥ ಮಾಡಬೇಡಿ ಅನ್ನುವಂಥ ಮಾತು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಾವು ಗುಡ್ ಬುಕ್ಸ್ ಅಂತ ಹೇಳ್ತೀವಿ. ನಾವು ಗುಡ್ ಬುಕ್ಸಲ್ಲಿ ಇರಬೇಕಪ್ಪ ಯಾವಾಗಲೂ, ನಾವು ಒಳ್ಳೆಯವರಾಗಿರಬೇಕು ಅಂತೀವಿ. ನಾವು ಒಳ್ಳೆಯವರಾಗಿರಬೇಕು ಅಂತ ಆಲೋಚನೆ ಮಾಡೋದು ಬೇಕಾಗಿಲ್ಲ, ಅದಷ್ಟು ಕದೆ ಬಂದುಬಿಡುತ್ತೆ. ಒಂದು ಉದಾಹರಣೆ ಸಮೇತ ತಗೊಳ್ಳೋಣ. ನಾವು ಯಾವುದೋ ಒಂದು ಕೆಟ್ಟ ಚಟಗಳು ಅಥವಾ ಇನ್ನೊಂದೇನೋ ಮಾಡುವಂಥ ಗುಂಪಲ್ಲಿದ್ದುಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಬಂದುಬಿಟ್ರೆ, ಅಯ್ಯೋ ನಾನು ಆ ಗುಂಪಲ್ಲಿದ್ದೆ, ನನ್ನನ್ನು ಆ ಲಿಸ್ಟಿಗೆ ಸೇರಿಸ್ಬಿಟ್ರೋ ಏನೋ, ನಾನು ಹೇಳಬೇಕಲ್ವಾ ನಮಗೆ ಗೊತ್ತಿರೋರಿಗೆ ನಾನೇನು ಮಾಡಿಲ್ಲ, ಅನ್ನೋಂಥ ಕೆಟ್ಟ ಚಟಗಳನ್ನ ಮಾಡಿಲ್ಲ ಅಂತ. ನೀವು ಅಲ್ಲಿ ವರದಿ ಕೊಡಲೇಬೇಕಾಗ ಅವಶ್ಯಕತೆನೇ ಇಲ್ಲ. ಆರಾಮಾಗಿರಿ, ನಿಮ್ಮ ಒಳ್ಳೆತನ ಯಾವತ್ತೂ ನಿಮಗೆ ಕಾಪಾಡುತ್ತೆ. ಹೇಳ್ತಾರಲ್ವಾ, ಕೆಸರಲ್ಲಿ ಕಮಲ ಇರುತ್ತೆ, ಎಲ್ಲರ ಕಣ್ಣು ಕೂಡ ಕಮಲದ ಮೇಲೆ ಇರುತ್ತೆ ವಿನಃ ಕೆಸರು ಕಡೆಗಿರೋದಿಲ್ಲ. ಕೆಸರಲ್ಲಿ ಕಮಲ ಇದೆ ಅಂದ ತಕ್ಷಣ ಕಮಲನು ಕೆಸರಲ್ಲೇ ಮುಳುಗಿ ಅದು ಕೆಸರಾಗುತ್ತಾ? ಇಲ್ಲ ಅಲ್ವಾ? ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ, ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ. ಹಾಗೆ ನಿಮ್ಮ ಒಳ್ಳೆತನ ಅನ್ನುವಂಥದ್ದನ್ನು ನೀವು ಕಾಪಾಡ್ಕೊಂಡು ಬನ್ನಿ. ನೀವು ಹೇಳೋದು ಬೇಕಾಗಿಲ್ಲ, ಪ್ರಸ್ತುತಪಡಿಸೋದು ಬೇಕಾಗಿಲ್ಲ. ಆ ರೀತಿ ಮಾಡ್ತಾ ಹೋಗ್ಬಿಟ್ರೆ ನಿಮ್ಮ ಸಮಯ ಹಾಳಾಗುತ್ತೆ, ಜೀವನ ಹಾಳಾಗುತ್ತೆ, ಅರ್ಥನೇ ಇರಲ್ಲ ಅದರಲ್ಲಿ. ಒಳ್ಳೆಯವರಾಗಿರಿ, ಅಷ್ಟು ಸಾಕು. ಇಡೀ ಜಗತ್ತು ನಿಮಗೆ ಶಬಾಷ್ ಹೇಳುತ್ತೆ ಆವಾಗ. ಇದು ಈ ಮಾತಿನ ಅರ್ಥವಾಗಿತ್ತು. ಬನ್ನಿ ಮಾತಿನ ಆರಂಭ ಮಾಡೋಣ. ಮೇಡಮ್ ಹೇಳಿ, ಬಹುಶಃ ಬ್ಯಾಂಕ್ ಮ್ಯಾನೇಜರ್ ಅಂತಂದಾಗ ಒಂದಷ್ಟು ಕೆಲಸಗಳು ಅಥವಾ ಸಾಕಪ್ಪ ಬೆಳಗ್ಗಿಂದ ಸಂಜೆ ಅದೇ ಕೆಲಸ ಅಂತ ಇರುತ್ತೆ. ಜೊತೆಗೆ ಒಬ್ಬ ಪ್ರವೃತ್ತಿಯಾಗಿ ಸಾಕಷ್ಟು ವಿಷಯಗಳನ್ನು ಮೈಗೂಡಿಸ್ಕೊಂಡಿದ್ದೀರಿ, ತಾವು ಒಬ್ಬ ಸಾಹಿತಿಯಾಗಿ ಗುರುತಿಸ್ಕೊಂಡಿದ್ದೀರಿ. ಹೇಳಿ, ನಿಮ್ಮ ಬಾಲ್ಯ ಹೇಗಿತ್ತು, ಆ ದಿನಗಳು? ನನ್ನ ಬಾಲ್ಯ ಹಾಸನದಲ್ಲಿ ಕಳೆದಿದ್ದು ನಾನು. ಓಕೆ. ನಾನು ಶಿರ್ಸಿಯಲ್ಲಿ, ಆಮೇಲೆ 6ನೇ ಕ್ಲಾಸ್ ತನಕನೂ ಹಾಸನದಲ್ಲಿ ಇದ್ದಿದ್ದು. ತಂದೆಯವರು ಅಲ್ಲಿ ಜನತಾ ಮಾಧ್ಯಮ ಅನ್ನೋ ಪತ್ರಿಕೆಯಲ್ಲಿ ಸಹ ಸಂಪಾದಕರಾಗಿದ್ದರು. ಆದ್ದರಿಂದ ನನ್ನ ಪೂರ್ಣ ಬಾಲ್ಯವನ್ನು ನಾನು ಹಾಸನದಲ್ಲಿ ಕಳೆದು ನಂತರ ಶಿರ್ಸಿಗೆ ಬಂದಿದ್ದು 7ನೇ ಕ್ಲಾಸಿಂದ. ಅಲ್ಲಿ ರಾಮಕೃಷ್ಣ ವಿದ್ಯಾಲಯ, ನಂತರ ಶಿರ್ಸಿಗೆ ಬಂದ ಮೇಲೆ ಆವೆ ಮರಿಯಾ ಅನ್ನುವಂಥ ಶಾಲೆ, ಆವೆ ಮರಿಯಾ ಹೈಸ್ಕೂಲು, ಆಮೇಲೆ ಕಾಲೇಜು ಎಲ್ಲ ಶಿರ್ಸಿಯಲ್ಲೇ.
ಅಲ್ಲೇ ಮುಂದುವರಿತು ನನ್ನ ವಿದ್ಯಾಭ್ಯಾಸ ಪೂರ್ತಿ. ಓಕೆ ಓಕೆ. ಸ್ವಲ್ಪ ಹಾಗಿತ್ತಂದ್ರೆ ಇವತ್ತಿನ ನಿಮ್ಮ ಸಾಹಿತ್ಯ ಬದುಕಿಗೆ ನಿಮ್ಮ ತಂದೆಯ ಒಂದಷ್ಟು ಅಂಶ ಇದೆ ಅಂತ ಹೇಳ್ಬೋದು ಹಾಗಾದ್ರೆ. ಅಯ್ಯೋ ಖಂಡಿತ. ನಿಜವಾಗ್ಲೂ ಅಂದರೆ ಆ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಬಹುಶಃ ನನಗೆ ಈಸಿ ಆಯಿತು, ಸಾಹಿತ್ಯದ ದಾರಿ ತೆರ್ಕೊಂಡೇ ಇತ್ತು, ನಡೆಯೋದಷ್ಟೇ ನನ್ನ ಕೆಲಸ ಆಗಿತ್ತು. ಹೇಗೆ ಪುಸ್ತಕಗಳನ್ನ ತರ್ತಿದ್ರಾ, ಓದ್ತಾ ಇದ್ರಾ? ಅಂದ್ರೆ ನಿಮ್ಗೆ ಏನಾದ್ರು ಅಭಿರುಚಿ ಮೂಡಿಸುವಲ್ಲಿ ಅವ್ರು ಏನಾದ್ರು ಪ್ರಯತ್ನ ಮಾಡ್ತಾ ಇದ್ರ? ನಿಜವಾಗ್ಲೂ, ಯಾಕೆಂದ್ರೆ ನಮ್ಮ ಮನೇಲಿ ಯಾವಾಗಲೂ ಪುಸ್ತಕಗಳ ರಾಶಿ ಯಾವಾಗಲೂ ಇರ್ತಿತ್ತು. ಅಪ್ಪ ಯಾವಾಗಲೂ ಎಲ್ಲ ಲಂಕೇಶ್ ಪತ್ರಿಕೆ, ವಾರಪತ್ರಿಕೆ, ಆ ಥರ ಎಲ್ಲ ಒಂದು 5-6 ಡೈಲಿ ನ್ಯೂಸ್ ಪೇಪರ್ ಬರ್ತಿತ್ತು ಮನೆಗೆ. ಅವರೇ ಸಬ್ ಎಡಿಟರ್ ಇದ್ದಿದ್ದರಿಂದ ಅಂದರೆ ಆ ಥರ ತುಂಬ ಪೇಪರ್ಗಳನ್ನು ಓದುವಂಥ ಹವ್ಯಾಸವನ್ನು ಅವ್ರು ಮೈಗೂಡಿಸ್ಕೊಂಡಿದ್ರು. ಆದ್ದರಿಂದ ಮನೆಯಲ್ಲಿ ಸಾಕಷ್ಟು ಪೇಪರು, ಪುಸ್ತಕ ಯಾವಾಗಲೂ ನಾವು ಸಣ್ಣಕ್ಕಿದ್ದಾಗಿಂದನೂ ಇತ್ತು. ಮತ್ತು ಅಪ್ಪ ಯಾವಾಗಲೂ ನಮಗೆ ಪುಸ್ತಕಗಳನ್ನು ತಂದುಕೊಡೋರು ಸಣ್ಣಕ್ಕಿದ್ದಾಗ. ಅಮರ ಚಿತ್ರಕಥೆ, ಬಾಲಮಂಗಳ, ಅಂದರೆ ನಾವು ಯಾವತ್ತೂ ಅಪ್ಪನ ಹತ್ರ ಚಾಕ್ಲೇಟು ಆ ಥರದ್ದವ್ರು ಕೇಳಿದ ನೆನಪೇ ಇಲ್ಲ ನನಗೆ. ಯಾಕೆಂದರೆ ಅವರು ಅದನ್ನು ರೂಢಿ ಮಾಡಿಬಿಟ್ಟಿದ್ರು, ಒಂದು ಪುಸ್ತಕ ಕೊಡಿಸೋದನ್ನು ಅಂತ. ಆದ್ದರಿಂದ ಪುಸ್ತಕ ಓದುವ ಕ್ರಮ ನಮಗೆ ಬಾಲ್ಯದಿಂದನೇ ಹೇಳ್ಕೊಟ್ಟಿದ್ದು ಅಪ್ಪನೇ. ಹೇಗಿರುತ್ತೆ ಮ್ಯಾಮ್ ಅಂದರೆ ಒಂದು ಪುಸ್ತಕ ನಾವು ಓದ್ತಾ ಇದ್ದೀವಿ ಅಂತಂದ್ರೆ, ಈಗ ನಾವು ದೊಡ್ಡವರಾದ್ಮೇಲೆ ಓದುವಂತಹ ನಮ್ಮ ದೃಷ್ಟಿಕೋನ, ಆಲೋಚನಾ ಶಕ್ತಿ ಬೇರೆ ಇರುತ್ತೆ. ಮಕ್ಕಳಿದ್ದಾಗ ನಾವೇನು ಪುಸ್ತಕ ಓದ್ತೀವಿ ಅಲ್ವಾ, ಪ್ರತಿಯೊಂದು ಪುಸ್ತಕಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಲೋಕ ಇರುತ್ತೆ. ಆ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಓದುಗ ಅಲ್ಲಿ ಹೋಗ್ತಾನೆ, ಆಗ ವಿಷಯಗಳು ಗೆಲ್ಲುತ್ತವೆ ಅನ್ನೋದೆಲ್ಲ ನಾವು ಮಾತಾಡ್ತೀವಿ. ಬಟ್ ಚಿಕ್ಕ ವಯಸ್ಸಲ್ಲಿ ಇದು ಯಾವಾಗ ಗೊತ್ತಿರಲ್ಲ, ಸುಮ್ಮನೆ ಕೊಟ್ಟರು ಓದಿದ್ವಿ ಇಟ್ವಿ, ಇಷ್ಟೇ ಕೆಲಸ. ಬಟ್ ಹೇಗಿರ್ತಿತ್ತು, ನೀವು ಓದುವಾಗ ಯಾವ ಅಂಶನ ತಗೋತಾ ಇದ್ರಿ? ಹೌದಪ್ಪ ಮತ್ತೆ ನಾನು ಇನ್ನೊಂದು ಪುಸ್ತಕ ಓದಬೇಕು ಅನ್ನೋ ಹಂಬಲ ಹೇಗೆ ಅದು ಕಾಪಾಡ್ಕೊಳ್ತಾ ಇದ್ರಿ? ಅದಕ್ಕೆ ಹೇಳಿದ್ದು, ಅಮರ ಚಿತ್ರಕಥೆ ಯಾವ ಥರ ಇತ್ತು ಅಂತ ಅಂದರೆ, ಅದಕ್ಕೆ ಯಾವುದೇ ಒಂದು ಸೀಮಿತ ಒಂಥರ ಸಬ್ಜೆಕ್ಟ್ ಎಷ್ಟು ಯಾವ್ಯಾವ ಥರ ತಗೋತಿದ್ರು ಅವರು. ಮಹಾಭಾರತದ ಕಥೆಗಳನ್ನು ಅಮರ ಚಿತ್ರಕಥೆಗಳು ಹೇಳಿದ್ರು, ರಾಮಾಯಣದ ಕಥೆಗಳನ್ನು ಹೇಳಿದ್ರು, ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ಹೇಳಿದ್ರು. ಅಂದರೆ ಆ ಅಮರ ಚಿತ್ರಕಥೆಯಲ್ಲಿ ಎಷ್ಟೊಂದು ವಿಷಯಗಳು ನಾನು ಕಾಯ್ತಿದ್ದೆ, ನೆಕ್ಸ್ಟ್ ಯಾವಾಗ ಬರುತ್ತೆ ಇನ್ನೊಂದು ಅಮರ ಚಿತ್ರಕಥೆ ಅಂತ. ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತಿಗೂ ಕೂಡ ಆ ಎಲ್ಲ ಅಮರ ಚಿತ್ರಕಥೆಗಳ ಬೈಂಡಿಂಗ್ ನನ್ನ ಹತ್ರ ಇದೆ, ಇನ್ನೂ ಇಟ್ಕೊಂಡಿದ್ದೀನಿ. ಅದೊಂದು ನನ್ನ ಚಂದದ ನೆನಪು. ಅದು ಇಷ್ಟಿಷ್ಟು ಅಮರ ಚಿತ್ರಕಥೆಗಳು. ಬಾಲಮಂಗಳ ಅಂತೂ ಅದು ಸಿಕ್ಕಾಪಟ್ಟೆ ಇತ್ತು, ಆದರೆ ಅಮರ ಚಿತ್ರಕಥೆಗಳು ಅವಾಗೇನು ಬಂದಿತ್ತಲ್ಲ ಅದನ್ನೆಲ್ಲ ಬೈಂಡ್ ಮಾಡಿ ಇಟ್ಕೊಂಡಿರೋದು. ಬಹುಶಃ ಇದು ನಿಮ್ಮ ಮನೆ ಅಂತ ಅನ್ಕೊಳ್ತೀನಿ ನಾನು. ಇಡೀ ಪುಸ್ತಕದ ಭಂಡಾರ ಅಂತ ತುಂಬಿಟ್ಟಿದೆ. ಲೈಬ್ರರಿ ನಮ್ಮ ಮನೆದದು. ಓಕೆ ಓಕೆ. ಮನೆಗೊಂದು ಗ್ರಂಥಾಲಯ ಇರಬೇಕು ಅಂತ ನಾವು ಮಾತಾಡ್ತಾ ಇರ್ತೀವಿ, ಒಳ್ಳೇದದು. ಎಸ್ ಮ್ಯಾಮ್, ಹೇಳಿ. ನಂತರ ನೀವು ಸಮಾಜಶಾಸ್ತ್ರದಲ್ಲಿ MA ಪದವಿಯನ್ನ ಪಡ್ಕೊಳ್ತೀರಿ. ನಂತರ ನಿಮ್ಮ ವೃತ್ತಿ ಜೀವನ ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿ ಆರಂಭ ಮಾಡ್ತೀರಿ. ಬಟ್ ಇದರ ನಡುವೆ ನೀವು ಚಿಕ್ಕ ಮಗು ಇದ್ದಾಗ ಓದಿದ್ದು, ನಂತರದ ಅದು ಒಂದು ಹಂತ ಆಯ್ತು ಅಂತಂದ್ರೆ, ವೃತ್ತಿ ಜೀವನ ನಾವು ಮಾಡುವಾಗ ಬಹುಶಃ ನಾನು ಆಗ್ಲೇ ಹೇಳಿದಂತೆ ಪ್ರವೃತ್ತಿ ಕಡೆ ನಾವು ಸ್ವಲ್ಪ ಸಲಿಗೆ ಕೊಟ್ಬಿಡ್ತೀವಿ. ಯಾಕೆ ಬಿಡು, ನೋಡೋಣ ಬಿಡು, ನಾಳೆ ಮಾಡಿದ್ರೆ ಆಯ್ತು ಬಿಡು ಅಂತ. ಬಟ್ ಇದರೊಟ್ಟಿಗೆ ನಿಮ್ಮ ಸಾಹಿತ್ಯದ ಕೃಷಿಯನ್ನು ಮಾಡ್ತಾ ಬಂದ್ರಿ. ಸೊ ಎಲ್ಲಿ ಒಂದು ಗಟ್ಟಿತನ ಕಾಣಿಸ್ತು, ಎಸ್ ನಾನು ಮಾಡಬೇಕು ಇದನ್ನ ಅಥವಾ ಬರಿಬೇಕು ಅನ್ನುವಂಥ ಅಂಶ? ಅದು ನಾನು ಆವೆ ಮರಿಯಾ ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸ್ನಲ್ಲಿ ಅಲ್ಲಿ ಕವಿತೆ ಬರೆಯೋ ಸ್ಪರ್ಧೆ ಮಾಡಿದರು. 8ನೇ ಕ್ಲಾಸ್. ನಾನು ಅಲ್ಲಿವರೆಗೂ ಕವಿತೆ ಬರೆದಿರಲಿಲ್ಲ. ಆಮೇಲೆ ಸ್ಪರ್ಧೆಗೆ ಬರೆದಿದ್ದು. ಅಪ್ಪನ ಹತ್ರ ಬಂದು ಕವಿತೆ ಬರೆಯೋ ಸ್ಪರ್ಧೆ ಇದೆ, ಹೆಂಗೆ ಬರೆಯೋದು ಅಂತ ಕೇಳಿದೆ. ಅವತ್ತೇ ಹೇಳ್ಬಿಟ್ರು ಅವರು, ಕವಿತೆ ಎಲ್ಲ ಬರೆಯೋದು ಹೇಗೆ ಕೊಡಲ್ಲ, ಕವಿತೆ ಅಂತ ನೀನು ಬರೀಬೇಕು. ಆಮೇಲೆ ಏನಪ್ಪ ಬರೆಯೋದು ಅಂತ. ಆಮೇಲೆ ಅಪ್ಪ ಅಟ್ಲೀಸ್ಟ್ ಏನು ಬರೀಲಿ ಅಂತ ಹೇಳು. ಏನು ಬೇಕಾದರೂ ಬರಿಬೋದು, ಕವಿತೆ ಅಂತಂದರೆ ನೀನು ನೋಡಿ ಯಾವ ವಸ್ತು ಬೇಕಾದರೂ ಬರಿಬೋದು ಅಷ್ಟೇ ಅಂದರು. ಮತ್ತು ಕವಿತೆಯನ್ನು ನೀನೇ ಬರಿಬೇಕು, ಅದನ್ನ ಯಾರೂ ಬರೆಯೋದು ಹೇಳ್ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರು. ಅಲ್ಲಿ ನೋಡಿದ್ರೆ ಸ್ಪರ್ಧೆಗೆ ಹೆಸರು ಕೊಟ್ಟು ಬಂದಿದ್ದೀನಿ. ಸೊ ಆವಾಗ ನಮ್ಮ ಮಾವ ಒಬ್ಬರು ಸೈಕಲ್ ಹೊಡಿತಿದ್ರು, ಶಿವಾನಂದ್ ಅಂತ, ಅವ್ರು ಶಿವಮಾವ ಅಂತ ಕರೀತಿದ್ದೆ. ನನ್ನ ಮಾವನ ಸೈಕಲ್ಲು ಅಂತ ಪದ್ಯ ಬರೆದೆ. ಆಮೇಲೆ ಅದರೊಳಗೆ ಲಾಸ್ಟಿಗೆ ಹೆಂಗೆ ಬರಿತಾ ತೀರ ಗದ್ಯವಾಗಿತ್ತು ಆ ಪದ್ಯ. ಆಮೇಲೆ ನಾನು ಅದರೊಳಗೆ ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂತಂದರೆ, ಎಲ್ಲರೂ ಬೈಕು ಕಾರು ತಗೊಂಡು ಈ ಒಂದು ಪರಿಸರ ಮಾಲಿನ್ಯವನ್ನು ಮಾಡ್ತಾ ಇದ್ದಾರೆ, ಆದರೆ ನನ್ನ ಮಾವ ಮಾತ್ರ ಸೈಕಲ್ ಹೊಡೆದು ಈ ಪರಿಸರಕ್ಕೆ ಒಂದು ಮಾದರಿಯಾಗಿ ದಿನ ಅವರು ಓಟವನ್ನು ಮುಂದುವರಿಸಿದ್ದಾರೆ ಸೈಕಲ್ನಲ್ಲಿ ಅನ್ನುವಂಥ ಒಂದು ಇದರೊಂದಿಗೆ ಅದನ್ನು ಎಂಡ್ ಮಾಡಿದ್ದೆ. ಅದಕ್ಕೆ ನನಗೆ ಫಸ್ಟ್ ಪ್ರೈಸ್ ಸಿಕ್ತು. ಅಲ್ಲಿ ಒಂದು ಸಾಹಿತ್ಯ ಒಂದು ಇದಿತ್ತು, ಗ್ರೂಪು. ಸ್ಕೂಲ್ನಲ್ಲಿ ಆ ಥರ ಮಾಡ್ಕೊಂಡಿದ್ರು, ವಿಜ್ಞಾನದ ಗ್ರೂಪು, ಸಾಹಿತ್ಯದ ಗ್ರೂಪು ಅಂತೆಲ್ಲ. ಅಲ್ಲಿ ನನಗೆ ನನ್ನ ಸರ್ TM ಸುಬ್ರಾಯರು ಅಂತ ಕನ್ನಡ ಕಲಿಸೋರಿದ್ರು. ಸೊ ಅವರು ಆಯೋಜನೆ ಮಾಡಿದ್ದಾಗೆ ಅಲ್ಲಿ ಫಸ್ಟ್ ಪ್ರೈಸ್ ಬಂದಾಗ ಮೊದಲನೇ ಕವಿತೆಗೆ ನನಗೆ ಫಸ್ಟ್ ಪ್ರೈಸ್ ಸಿಕ್ತು ಅನ್ನೋದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತು ಅಂತ ಹೇಳ್ಬೋದು. ಹೌದು, ನಿಜ ನಿಜ. ಇದ್ರ ಜೊತೆಗೆ ತಾವು ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರಿತಾ ಹೋದ್ರಿ ತಾವು. ಒಂದು ಹಂತದಲ್ಲಿ ನಮಗೆ ಅಂಕಣಗಳನ್ನು ಮೊದಲನೇ ಬಾರಿ ನಾವು ಬರೆದಾಗ ಒಂದು ಆತಂಕನೂ ಇರುತ್ತೆ.
ಅಂದ್ರೆ ಜನ ಇದನ್ನ ಹೇಗೆ ಒಪ್ಕೊಳ್ತಾರೋ, ಅಥವಾ ನಾನು ಬರೆದಿದ್ದು ಎಷ್ಟರ ಮಟ್ಟಿಗೆ ಅದು ಹತ್ತಿರವಾಗಿದೆ, ಅಥವಾ ಮುಂದೆ ಬರೆಯೋದಾ ಬೇಡವಾ, ಅಥವಾ ಎಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ಸರ್ಕೊಂಡು ಬಿಡೋಣವಾ, 108 ಗೊಂದಲಗಳಿರುತ್ತೆ. ಹೇಳಿ, ನಿಮ್ಮ ಆ ದಿನಗಳು ಹೇಗಿತ್ತು? ಆರಂಭಿಕ ದಿನಗಳು, ಒಂದು ಪತ್ರಿಕೆಗೆ ಅಂಕಣಗಳನ್ನು ಕೊಡುವಂತಹ ದಿನಗಳು. ಅಂದರೆ ಪತ್ರಿಕೆಗೆ ಅಂಕಣಗಳನ್ನು ಬರೆಯೋಕ್ಕಿಂತ ಮುಂಚೆನೆ ನನ್ನ ಕಾಲೇಜ್ನಲ್ಲಿ ಸೇವಾ ಅನ್ನುವಂಥ ಕೈಬರಹ ಪತ್ರಿಕೆ ಬರ್ತಿತ್ತು. ಅವಾಗೆಲ್ಲ ನಾವು ಕೈಯಲ್ಲೇ ಒಂದು ಪೇಪರನ್ನು ಬರೆದು ಅದನ್ನು ನೋಟಿಸ್ ಬೋರ್ಡಿಗೆ ಹಾಕುವಂಥದ್ದು. ಅದರೊಳಗಡೆ ನಾನು ಆ ಪತ್ರಿಕೆಯ ಸಂಪಾದಕಿ ಆವಾಗಲೇ ಡಿಗ್ರಿ ಓದುವಾಗ ನನಗೆ ವಿಜಯನಳಿನಿ ಮೇಡಮ್ಮು ಕನ್ನಡ, ಅಲ್ಲೂ ಕೂಡ ನಂಗೆ ಅಂದರೆ ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕಿದ್ರಿಂದ ಯಾವ ರೀತಿ ಮುಂದುವರಿತು. ಸೊ ಆ ಸೇವಾ ಪತ್ರಿಕೆಗೆ ಸಾಕಷ್ಟು ಬರಹಗಳನ್ನು ಬರೀತಿದ್ದೆ. ಆಮೇಲೆ ನಾನು ಡಿಗ್ರಿ ಓದುವಾಗಲೇ ಸಂಯುಕ್ತ ಕರ್ನಾಟಕದಲ್ಲಿ ನಂದು ಪ್ರೀತಿಯಲ್ಲಿ ಕ್ಷಮೆ ಇರಲಿ ಅನ್ನುವಂಥ ಒಂದು ಕವಿತೆ ಪ್ರಕಟ ಆಯಿತು. ಅವಾಗ ಅದೆಲ್ಲ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಹೋಯಿತು. ನೀವು ಹೇಳಿದ್ರೆ ಅಂಕಣಗಳು ಅಂತ. ಅಪ್ಪಂದೇ ಜನಮಾಧ್ಯಮ ಪೇಪರ್ ಶಿರ್ಸಿಯಲ್ಲಿ, ಅವರು ಹಾಸನದಿಂದ ಬಂದು ಶಿರ್ಸಿಯಲ್ಲಿ ಜನಮಾಧ್ಯಮ ಪೇಪರ್ ಆರಂಭ ಮಾಡಿದ್ರು. ಆವಾಗ ನಾನೇನು ಮಾಡಿದೆ, ಮೊದಲಿಗೆ ಆ ಜನಮಾಧ್ಯಮಕ್ಕಾಗಿ ಬರೀತಾ ಇದ್ದೆ. ಯಾವುದೋ ನಾಟಕಗಳನ್ನು ನೋಡ್ಕೊ ಬಂದಾಗ, ಯಾವುದೋ ಸಂಗೀತ ಕಾರ್ಯಕ್ರಮಗಳಿಗೆ ಹೋದಾಗ ಅದ್ರ ಬಗ್ಗೆ ಬರೆಯುವಂಥದ್ದು. ಆ ನಾಟಕ ನೋಡಿದಾಗ ನಂಗೆ ಏನು ಅನ್ನಿಸ್ತು ಓವರಾಲು, ಆ ಥರ ಫಸ್ಟು ಶುರು ಮಾಡಿದ್ದು ನಾನು. ಆ ಥರ ಸಂಗೀತ ಕಾರ್ಯಕ್ರಮಗಳು ಮತ್ತು ನಾಟಕಗಳ ಬಗ್ಗೆ ನಮ್ಮದೇ ಜನಮಾಧ್ಯಮದಲ್ಲೇ ಬರೀತಾ ಇದ್ದೆ. ಬಹುಶಃ ಅಪ್ಪ ಆಗಿದ್ರಿಂದ ಅಂದರೆ ಹಾಕ್ತಿದ್ರು. ಆಮೇಲೆ ಓ ಮನಸ್ಸಲ್ಲಿ ಬರೆದೆ. ಹಾಯ್ ಬೆಂಗಳೂರಿನಲ್ಲಿ ದಿಲ್ನೆ ಫಿರ್ ಯಾದ್ ಕಿಯಾ ಅನ್ನುವಂಥ ಅಂಕಣ ಕೇಳಿದ್ರು ಅವರು. ನಿಮ್ಗೇನಾದ್ರು ಒಂದು ನೆನಪಿದ್ರೆ ಅದನ್ನು ಬರೆದು ಕಳಿಸಿ ಅಂತ. ಆ ಥರದಕ್ಕೆ ಬರೀಲಿಕ್ಕೆ ಶುರು ಮಾಡಿದೆ. ಅವ್ರು ಕೇಳ್ತಾರಲ್ಲ ಆ ಥರ. ಆಮೇಲೆ ವಾರ ಪತ್ರಿಕೆಯಲ್ಲಿ ಕೇಳಿದ್ರು, ನಿಮಗೆ ನಿಮ್ಮ ಅಕ್ಕ ಅಥವಾ ತಂಗಿ ಜೊತೆ ಯಾವ ಥರ ಬಾಂಧವ್ಯ ಇತ್ತು ಬರೀರಿ ಅಂತ ಅಂದಾಗ ಅದನ್ನು ಬರೆದೆ. ಹಾಗೆ ಅವ್ರೇನು ಕೇಳ್ತಾರೆ ಅದನ್ನು ಬರಿತಾ ಹೋಗೋದು. ಓ ಮನಸ್ಸಿಗೆ ಅಂಕಣಗಳನ್ನು ಬರಿತಾ ಇದ್ದೆ. ಹಾಗೆ ಬರಿತಾ ಹೋದಂಗೆ ನಾವು ಇದರೊಳಗಡೆ ಬೇರೆ ಬೇರೆ ಸಾಕಷ್ಟು ವಿಷಯಗಳಿದೆ. ಈಗ ವಿಷಯ ನನ್ನಿಂದನೇ ಆಗಬೇಕು ಅಂತಿಲ್ಲ. ನಾನು ಹೇಳಿದ್ನಲ್ಲ, ಪತ್ರಿಕೆಯವರೇ ಕೇಳ್ತಾರೆ, ನಿಮ್ದೇನಾದ್ರು ಪ್ರವಾಸದ ಅನುಭವ ಇದ್ದರೆ ಹೇಳಿ ಅಂತ. ಅವ್ರು ಕೇಳಿದಾಗ ಅದಕ್ಕೆ ಬರೆದು ಕಳಿಸೋದು, ಆ ಥರ. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಲೇಡೀಸ್ ಡೈರಿ ಅಂತ ಬರ್ತಿತ್ತು ಅವಾಗ. ಅದು ಮಾತ್ರ ಪೂರ್ತಿ ಮಹಿಳಾ ಸಂವೇದನೆಗೆ ಇರುವಂಥ ಕೆಲವೊಂದು ಆ ಚೌಕಟ್ಟಿನಲ್ಲಿ ಇರುವಂಥ ವಿಷಯಗಳನ್ನು ಬರೆದೆ ಅಲ್ಲಿ. ಕೆಲವೊಂದು ಸಿನಿಮಾಗಳನ್ನು ನೋಡಿ ಅದ್ರ ಬಗ್ಗೆ ನನಗೆ ಅಂದರೆ ಮಹಿಳಾ ಸಂವೇದನೆಯನ್ನು ಒಳಗೊಂಡಂಥ ಸಿನಿಮಾಗಳನ್ನು ನೋಡಿದಾಗ ಅದರೊಳಗೆ ನನಗೇನು ಸಿಕ್ತು ಅನ್ನೋಂಥದ್ದು. ಇವನ್ ಆ ಒಂದು ಮೊಟ್ಟೆಯ ಕತೆ ಅದ್ರ ಬಗ್ಗೆ ಕೂಡ ನಾನು ಆ ಲೇಡೀಸ್ ಡೈರಿ ಅಂಕಣದೊಳಗಡೆ ಅದನ್ನು ಯಾವ ರೀತಿ ನಾನು ಯಾವ ದೃಷ್ಟಿಕೋನದಲ್ಲಿ ನೋಡಿದೆ ಆ ಸಿನಿಮಾವನ್ನು ಅಂತ ಹೇಳಿ ಬರೆದಿದ್ದೆ. ನಿಜ ಖಂಡಿತ ಮ್ಯಾಮ್. ಈ ದೃಷ್ಟಿಕೋನ ಅಂತ ನೀವು ಮಾತಾಡಿದ್ರಿ. ಈಗ ಒಂದು ಅಂಕಣ, ಈಗ ಅವರು ವಿಷಯ ಕೊಡ್ತಾರೆ, ನೀವು ಬರೀತೀರಾ, ಇದು ಒಂದು ಮೇಲ್ನೋಟಕ್ಕೆ ಕಾಣುವಂಥ ವಿಷಯ. ಆದರೆ ಅದಕ್ಕೆ ತಕ್ಕನಾದಂಥ ಒಂದು ಅಧ್ಯಯನ ಏನಾದರೂ ಇರುತ್ತಾ, ಅಥವಾ ಇಲ್ಲ ನಾನು ಇಷ್ಟು ಮಾಹಿತಿನ ಕಲೆ ಹಾಕಬೇಕು, ಕಲೆ ಹಾಕಿ ನಂತರ ನನ್ನದೇ ಆದಂಥ ಒಂದು ರೂಪವನ್ನು ಕೊಟ್ಟು ಅದನ್ನು ಕೊಡಬೇಕು. ಸೊ ಎಷ್ಟು ಮುಖ್ಯ ಆಗುತ್ತೆ ಒಂದು ಅಧ್ಯಯನ ಮಾಡಿ. ಈಗ ಪ್ರವಾಸಕ್ಕೆ ಅಂತ ಅಂದಾಗ ಖುದ್ದಾಗಿ ನಾವು ಭೇಟಿ ಕೊಡ್ತೀವಿ, ಅಲ್ಲಿ ಅನುಭವಗಳು, ನಮ್ಮ ದೃಷ್ಟಿಕೋನಗಳು ನೇರವಾಗಿ ಒಂದು ಅಂಕಣಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ. ಈಗ ಯಾವುದೋ ಒಂದು ವಿಷಯ, ನೀವು ಹೇಳಿದ್ರೆ ಅಕ್ಕ ತಂಗಿ ವಿಷಯ ಕೇಳ್ತಾರೆ ಅಂತ, ಅದನ್ನ ವರ್ಣಿಸೋಕೆ ಸಾಧ್ಯವೇ ಇಲ್ಲ. ತುಂಬಾ ವಿಷಯಗಳಿದೆ, ಆದ್ರೆ ಜನರಿಗೆ ಹತ್ರ ಆಗೋ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಮತ್ತೆ ಕೊಡ್ಬೇಕು ಅದನ್ನ. ಸೊ ಅದಕ್ಕೊಂದಿಷ್ಟು ಅಧ್ಯಯನ ಬೇಕು, ಒಂದಿಷ್ಟು ಉಪಕಥೆಗಳು ಬೇಕು. ಈ ಥರದ್ದೆಲ್ಲ ಕೆಲಸ ಹೇಗೆ ಮಾಡ್ತೀರಿ? ಈ ಕುಸರಿ ಕೆಲಸ ಅಂತ ಹೇಳ್ತೀವಿ ನಾವು ಇದನ್ನ. ಅದೇ ಪುಸ್ತಕಗಳ ಓದು, ಅದು ಬೇರೆ ಬೇರೆ ಪುಸ್ತಕಗಳನ್ನು ಓದೋದ್ರಿಂದ ಕೆಲವೊಂದು ಹೆಚ್ಚಿನ ವಿಚಾರಗಳು ತಿಳಿಯುತ್ತೆ ಅಂಥೇಳಿ. ಆದರೂ ಕೂಡ ನನಗೇನು ಅನಿಸುತ್ತೆ ಅಂತ ಅಂದರೆ, ಈ ಥರದ್ದನ್ನೆಲ್ಲ ಬರೆಯುವಾಗ ಒಂದು ನಾಟಕದ ಬಗ್ಗೆ ಬರಿಬೇಕು, ಒಂದು ಸಿನಿಮಾದ ಬಗ್ಗೆ ಬರಿಬೇಕು, ಒಂದು ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ನೋಡ್ಕೊಬಂದೆ ಅದ್ರ ಬಗ್ಗೆ ಡೀಟೇಲ್ಸ್ ಬರಿಬೇಕು ಅಂದಾಗ ಅದಕ್ಕೆ ಈ ಬೇರೆ ಓದು ಇದ್ರೂ ಕೂಡ ನಮ್ಮದೇ ಅನುಭವ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂಥೇಳಿ ನನಗನ್ಸುತ್ತೆ. ಈಗ ಅದೇ ದಿಲ್ನೆ ಫಿರ್ ಯಾದ್ ಕಿಯಾ ಅಂತ ಅನ್ನುವಂಥ ಅಂಕಣಕ್ಕೆ ನನಗೆ ಅದಕ್ಕೆ ಯಾವ ಅಧ್ಯಯನವೂ ಬೇಕಾಗಿರಲಿಲ್ಲ. ಸುಮ್ಮನೆ ನನ್ನದೇ ಒಂದಷ್ಟು ನನ್ನ ಫೀಲಿಂಗ್ ಏನಿದೆ ಅದನ್ನು ಬರಿತಾ ಹೋದೆ, ಆ ಥರ. ಆದರೆ ನೀವು ಹೇಳಿದ್ದು ಕರೆಕ್ಟು. ಈಗಂತೂ ಬಿಡಿ, ಈಗ ಗೂಗಲ್ ಇದೆ, ಏನು ಕೇಳಿದ್ರು ಅದು ನಮಗೆ ಹೆಚ್ಚಿನ ಮಾಹಿತಿಯನ್ನು. ಈಗ ಪ್ರವಾಸ, ನಾವು ಎಲ್ಲೆಲ್ಲೋ ಬೇರೆ ಕಡೆ ಪ್ರವಾಸಕ್ಕೆ ಹೋದಾಗ ಅದರದ್ದು ಎಲ್ಲ ಸ್ಥಳದ ಮಾಹಿತಿಯನ್ನು ನಾವು ಪೂರ್ತಿ ಮೊದಲೇ ಅಲ್ಲಿ ಹೋದಾಗ ಏನು ನೋಡಬೇಕು, ಯಾವುದು ಅಲ್ಲಿ ವಿಶೇಷವಾಗಿದೆ, ಅದನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ಹೋದರೆ ಆಮೇಲೆ ನಾನು ಬಹುಶಃ ನೀವು ಹೇಳಿದ ಆ ದೃಷ್ಟಿಕೋನನೂ ನಮ್ಮದು ಚೇಂಜ್ ಆಗ್ಬೋದು ನೋಡುವಂಥದ್ದು. ಮತ್ತು ಬರವಣಿಗೆಗೆ ಹೆಚ್ಚಿನ ಅನುಕೂಲ ಆ ಥರ ಅಧ್ಯಯನ ಮಾಡ್ಕೊಂಡು ಹೋದಾಗ. ನಿಜ ನಿಜ ಮ್ಯಾಮ್. ಯಾವುದಾದ್ರೂ ನೆನಪಿದೆಯಾ ನಿಮ್ಮ ಆರಂಭಿಕ ದಿನಗಳಲ್ಲಿ ನೀವು ಬರೆದಂಥ ಅಂಕಣಗಳು ಅಥವಾ ಕವಿತೆಗಳು, ಏನಾದರೂ ನಿಮ್ಮ ಬರವಣಿಗೆಯ ನೆನಪಿದೆಯಾ, ಹೇಳ್ಬೋದಾ? ಅದೇ ಆರಂಭಿಕ ದಿನದ್ದು ಅಂತ ಅಂದರೆ ಅದು ಹೈಸ್ಕೂಲ್ ದಿನಗಳಲ್ಲಿ ಕಡೆಗೆ ಅದೊಂದು ನನ್ನ ಆರಂಭ ಅಷ್ಟೇ. ಆಮೇಲೆ ನಾನು ಹೈಸ್ಕೂಲ್ ದಿನಗಳಿಂದನೇ ಭಾಷಣ, ಚರ್ಚೆ,
ಆಮೇಲೆ ಅದು ಕವಿತೆಗಳನ್ನು ಹೀಗೆ ಅಪರೂಪಕ್ಕೆ ಬರೆದೆ. ಡಿಗ್ರಿಯಲ್ಲಿ ತುಂಬ ಕವಿತೆಗಳನ್ನು ಹೆಚ್ಚಿಗೆ ಬರೆದಿದ್ದು ಬಹುಶಃ ಡಿಗ್ರಿ ಸಮಯದಲ್ಲಿ. ಆ ಪ್ರೀತಿಯಲ್ಲಿ ಕ್ಷಮೆ ಇರಲಿ ಅನ್ನೋ ಕವಿತೆ ಪ್ರಕಟ ಆದ್ರಿಂದ ಇನ್ನೊಂಚೂರು ಹೆಚ್ಚಿಗೆ ಕವಿತೆಗಳನ್ನು ಬರೀಲಿಕ್ಕೆ ನನಗೆ ಅವಕಾಶ ಆಯಿತು ಅನ್ಸುತ್ತೆ. ಆವಾಗಲೇ ನಾವು ಹುಡುಗಿಯರು ನಾವು ಹೀಗೆ ಅಂಥೇಳಿ ಬರೆದು ಒಂದು ನೋಟಿಸ್ ಬೋರ್ಡಿಗೆ ಹಾಕ್ಬಿಟ್ಟಿದ್ದೆ. ಅದು ಸುಮಾರು ಸಂಚಲನವನ್ನು ಕ್ರಿಯೇಟ್ ಮಾಡಿತ್ತು ಕಾಲೇಜ್ನಲ್ಲಿ. ಅಂದರೆ ಯಾರಿದು ಹುಡುಗಿಯರೇ ಹೀಗೆ ಅಂತೇಳಿ ನಾವು ಹೀಗೆ ಅಂಥೇಳಿ ಬರ್ಕೊಂಡಿದ್ದೆ. ಆಮೇಲೆ ಸ್ಟಾರ್ಟಿಂಗ್ನಲ್ಲಿ ತುಂಬ ನೆನಪು ಮಾಡ್ಕೊಳ್ಳೋವಂಥದ್ದು, ನಾನು ಅಂಬಾರ್ಕೊಡ್ಲು ಅನ್ನೋಂಥ ಅಂಕೋಲಾದ ಒಂದು ಜಾಗ ಇದೆ. ಅದು ವಿಷ್ಣು ನಾಯ್ಕರು ಅಲ್ಲಿ ಅವರ ಅಂಗಳದಲ್ಲಿ ಕಾವ್ಯ ಕಮ್ಮಟಗಳನ್ನು ಮಾಡ್ತಿದ್ರು. ಅಲ್ಲೂ ಹೋಗಿ ನಾನು ಒಂದು ಕಾವ್ಯ ಕಮ್ಮಟದಲ್ಲಿ ಭಾಗವಹಿಸಿ, ಡಿಗ್ರಿಲೇ ಇದೆಲ್ಲ ನಾನು ಹೇಳ್ತಾ ಇರೋದು, ನಾನು ಡಿಗ್ರಿ ಓದ್ತಾ ಇರುವಂಥ ಸಮಯದಲ್ಲಿ ಹೋಗಿ ಕವಿತೆಗಳನ್ನು ಓದಿದಾಗ ಅಲ್ಲಿ ಜಯಂತ್ ಕಾಯ್ಕಿಣಿ ಅವರು, GK ರವೀಂದ್ರ ಕುಮಾರ್ ಅವರೆಲ್ಲ ಬಂದಿದ್ದರು ಆ ಕಾವ್ಯ ಕಮ್ಮಟಕ್ಕೆ. ಆಮೇಲೆ ಅವರೆಲ್ಲ ಕೇಳಿದ್ರು, ಕವಿತೆಗಳನ್ನು ಕೇಳಿದ್ರು, ಎಲ್ಲ ಚೆನ್ನಾಗಿದೆ ಅಂದರು. ಹೋಗಿ ಆಮೇಲೆ ಮರ್ತಿದ್ದೆ ನಾನದನ್ನ. ಸುಮಾರು ದಿನದ ನಂತರ ಆವಾಗ ಜಯಂತ್ ಕಾಯ್ಕಿಣಿ ಅವರು ಭಾವನಾ ಮಾಸಿಕ ಬರ್ತಿತ್ತು. ಅವಾಗ ಭಾವನಾ ಅನ್ನೋ ಪುಟ್ಟದು ಎಲ್ಲ ಸಾಹಿತ್ಯಿಕ ವಿಚಾರಗಳನ್ನು ತುಂಬಿಕೊಂಡಂತಹ ಮಾಸಿಕ ಪತ್ರಿಕೆ. ಅವರು ಅಪ್ಪನಿಗೆ ಒಂದು ಕಾರ್ಡ್ ಬರೆದಿದ್ರು, ಪೋಸ್ಟ್ ಕಾರ್ಡ್ ಅಪ್ಪನಿಗೆ ಬರೆದಿದ್ರು. ಅದರೊಳಗೆ ಏನು ಬರೆದಿದ್ರು ಅಂತಂದರೆ, ಸಿಂಧು ಅಂಬಾರ್ಕೊಡ್ಲಲ್ಲಿ ಓದಿದಂತಹ ಕವಿತೆಗಳನ್ನು ಭಾವನಾ ಪತ್ರಿಕೆಗೆ ಕಳಿಸ್ಲಿಕ್ಕೆ ಹೇಳಿ ಅಂತ ಬರೆದಿದ್ರು. ನಾನು ಆಮೇಲೆ ಕಳಿಸಿದೆ, 4 ಕವಿತೆಗಳನ್ನು ಕಳಿಸಿದ್ದೆ ಭಾವನಕ್ಕೆ. ಅದು ಮಧ್ಯದ ಪೇಜ್ನಲ್ಲಿ ಬಂತು 4 ಕವಿತೆಗಳು. ಅದರೊಳಗಡೆ ವಜ್ಜೆ ಅನ್ನುವಂಥ ಕವಿತೆ ನಾನು ಬರೆದಿದ್ದು ಅದರೊಳಗಡೆ, ಅದೆಲ್ಲ ಬಂತು. ಅದನ್ನು ಇಷ್ಟು ಖುಷಿಯಾಗಿತ್ತು ನನಗೆ ಅಂತಂದರೆ, ಯಾಕೆಂದರೆ ಅದೊಂದು ರಾಜ್ಯ ಮಟ್ಟದ ಬಹಳ ಆವಾಗ ಎಲ್ಲರ ಬಾಯಲ್ಲಿದ್ದಂಥ ಪತ್ರಿಕೆ ಅದು ಭಾವನಾ ಅನ್ನುವಂಥದ್ದು. ತುಂಬ ಅದರಿಂದ ನನಗೆ ತುಂಬ ಅಂದರೆ ತುಂಬ ಪ್ರತಿಕ್ರಿಯೆಗಳು ಆ 4 ಕವಿತೆಗಳು ಒಟ್ಟಿಗೆ ಭಾವನದಲ್ಲಿ ಪ್ರಕಟ ಆದಾಗ ಬಂತು. ನನಗೆ ಸುನಂದ ಕಡಿಮೆ ಅವರು, ಅವರೀಗ ದೊಡ್ಡ ಕಥೆಗಾರ್ತಿ, ಅವ್ರ ಹೆಸರು ಕೇಳಿದ್ದೀರಾ ನೀವು? ಅವರು ಪತ್ರ ಬರೆದಿದ್ರು ನಂಗೆ ಆ ಕವಿತೆ ಓದಿ. ಸಿಂಧು, ನಾವು ಹೇಳಿಕೊಳ್ಳಲಾಗದಂತಹ ಒಳ ತುಮೂಲಗಳನ್ನು ನೀನು ನಿನ್ನ ಕವಿತೆಗಳಲ್ಲಿ ಹೇಳಿದೀಯಾ ಅಂತ. ಆ ಕಾರ್ಡ್ ಕೂಡ ನನ್ನ ಹತ್ರ ಉಂಟು. ಅವರು ಪತ್ರಿಕೆಗೆ ಬರೆದಿದ್ರು ಪತ್ರನ, ಇದನ್ನಿದೆ ಇನ್ನು ನನ್ನ ಹತ್ರ, ಅದು ಭಾವನಾ ಪತ್ರಿಕೆ. ಸಂತೋಷ ಮ್ಯಾಮ್. ಸೊ ಬಹುಶಃ ಬರವಣಿಗೆಯ ಹಂತವಾಗಿಯೂ ಜಾಸ್ತಿ ಆಗೇ ಹೋಗಿದೆ ನಿಮ್ಮ ಜೀವನದಲ್ಲಿ ನೋಡ್ತಾ ಬಂದರೆ. 8ನೇ ತರಗತಿಯಿಂದ ಹಿಡಿದು ಅಲ್ಲಿಂದ ಏನು ಬರೀಲಿಕ್ಕೆ ಶುರು ಮಾಡಿದ್ದೆ, ಅದು ಸ್ವಲ್ಪ ಗ್ಯಾಪ್ ಆಯಿತು ಈ ಮದುವೆ, ಮಗಳು, ಅದೆಲ್ಲ ವಿಷಯದಿಂದ. ಆದರೆ ಎಲ್ಲೂ ಕೂಡ ಅಂದರೆ ತುಂಬ ನಿಂತಿಲ್ಲ ಅನ್ಕೋತೀನಿ, ಆದರೆ ತುಂಬ ಗ್ಯಾಪ್ ಇದೆ. ಅದು ನನ್ನ ಪುಸ್ತಕಗಳ ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಂದರೆ 2010, 15 ಹಾಗೆ ಒಂದೊಂದು 3-4 ವರ್ಷ ಗ್ಯಾಪ್ನಲ್ಲಿ ಪುಸ್ತಕಗಳು ಬಂದಿದೆ. ತೀರಾ ನಿಂತು ನೀರು ಅಲ್ದಿದ್ರು ಏನೋ ಒಂದು ಸಣ್ಣ ಹರಿವಿದೆ. ಸಂತೋಷ ಮ್ಯಾಮ್. ಸೊ ಈ ನಿಟ್ಟಲ್ಲಿ ತಾವು ಮೊದಲ ತಮ್ಮ ಕವನ ಸಂಕಲನ ಹೊರಗಡೆ ತರ್ತೀರಾ, ನಗುತ್ತೇನೆ ಮರೆಯಲ್ಲಿ ಅನ್ನುವಂಥ ಕೃತಿ. ಸೊ ಹೇಳಿ ಮ್ಯಾಮ್, ಇದರ ಒಂದು ಕವನವನ್ನು ತಾವು ವಾಚಿಸಬಹುದಾ? ಸಾಧ್ಯವಾದರೆ ದಯಮಾಡಿ. ಒಂದು ಕಡೆಗೆ ಎಲ್ಲೆಲ್ಲೋ ಬರೆದು ಯಾವುದಾವುದೋ ಪುಸ್ತಕ ಒಂದು ಹಾಳೆಯಲ್ಲಿ ಬರೆದು ನಾವು ಬದಿಗಿಡುವಂಥ ಹಂತ ಬೇರೆ, ಅವೆಲ್ಲವನ್ನು ಕಲೆ ಹಾಕಿ ಒಂದು ಕೃತಿಯ ಮೂಲಕ ಹೊರ ತರುವಂಥ ಹಂತ ಬೇರೆ. ಅದು ಖುಷಿ ಕೊಡುತ್ತೆ. ಹೌದು, ನಾನು ಯಾವಾಗ ಇದೆಲ್ಲ ಆ್ಯಕ್ಚುಲಿ ಮೊದಲೇ ಬರೆದಿದ್ದ ಕವಿತೆಗಳು ಇದ್ರೊಳಗೆ ಸಾಕಷ್ಟಿದೆ. ನಾನು ಆದರೆ ಈ ಕವನ ಸಂಕಲನ ಬಂದಿದ್ದು 2010ರಲ್ಲಿ. ಆವಾಗ ನಮ್ಮ ವಿಜಯನಳಿನಿ ಮೇಡಮ್ ಹಾಗೆ ಹೇಳ್ತಿದ್ರು, ನೀನು ಅಲೆಗಳೆಲ್ಲ ಬರೋದು ನಿಂತ ಮೇಲೆ ಸಮುದ್ರಕ್ಕೆ ಇಳಿತೀನಿ ಅನ್ನುವಂಥ ಮಾತನ್ನು ಬಿಟ್ಬಿಡು, ದಯವಿಟ್ಟು ಒಂದು ಕವನ ಸಂಕಲನ ತಗೋಬಾ ಮಾರೈತಿ ಅಂತ ಹೇಳಂದ್ರು. ಆಮೇಲೆ ಅದು ಹೌದು ಅನ್ನಿಸ್ತು. ಅಪ್ಪ ಕೂಡ ಹಂಗೆ ಅಂತಿದ್ರು, ಅದೆಲ್ಲ ಪುರ್ಸೊತ್ನಲ್ಲಿ ಮಾಡೋದಲ್ಲ, ಗಡಿಬಿಡಿ ನಡುವೆನೇ ಆಗೋದು. ನಾನು ಆಯಿತು, ಮಗಳ ಸಣ್ಣ, ಮನೆ ಕಟ್ಟಬೇಕು, ಅದೆಲ್ಲ ಇರುತ್ತೆ ಒಂದು ಸೈಡು. ಬ್ಯಾಂಕ್ ಜಾಬ್ ಅಂತೂ ಅದು ನನ್ನ ಅವಿಭಾಜ್ಯ ಅಂಗ, ನಂದು ಬದುಕಿಂದು. ಅದೆಲ್ಲದ್ರ ಜೊತೆಗೆ ನೀನು ಇದು ಬರವಣಿಗೆನೂ ಇಟ್ಕೋಬೇಕು ಹೊರತು ಬರವಣಿಗೆನ ಸಪ್ರೇಟಾಗಿ ಮಾಡ್ತೀನಿ ಅನ್ನುವಂಥದ್ದು ಆಗಲ್ಲ ಅಂದಾಗ 2010ರಲ್ಲಿ ನಾನೆಲ್ಲ ಒಂದಷ್ಟು ಕವಿತೆಗಳನ್ನು, ಎಲ್ಲದೂ ಇಲ್ಲ, ಕೆಲವೊಂದನ್ನು ಹೆಕ್ಕಿ ಆಯ್ದು ಮಾಡ್ತೆ. ಇದು ಕೂಡ ನಾನು ಅಂಬಾರ್ಕೊಡ್ಲಲ್ಲಿ ಬರೆದಂಥ ಕವಿತೆ. ಇದು ಭಾವನಾ ಮಾಸಿಕದಲ್ಲಿ ಪ್ರಕಟ ಆಗಿದ್ದ ಕವಿತೆನೆ, ನಗುತ್ತೇನೆ ಮರೆಯಲ್ಲಿ ಅಂತ ನನ್ನ ಕವನ ಸಂಕಲನದ ಹೆಸರು. ಅದೇ ಕವಿತೆನೂ ಅದನ್ನೇ ಓದ್ತಾ ಇದ್ದೆ. ನಗುತ್ತೇನೆ ಮರೆಯಲ್ಲಿ ಪರದೆಯ ಹಿಂದೆ, ಅಪೂರ್ಣ ನಗು ನಿಮಗೆ ಅರ್ಧ ಚಂದ್ರನ ಬಿಂಬದಂತೆ. ಬೇಲಿ ಹಾಕಬೇಕೆಂದಿದ್ದೆ, ಹಾರಿ ಹೋಗಬಹುದು ಮತ್ತೆ. ನಗುವ ಕಾಯುವ ಬಯಕೆ ಭ್ರಾಂತಿಯೊಂದು ಮನಕ್ಕೆ. ಖುಷಿಯೇ ಬೇಕು ನನಗೆ ಎನ್ನುವ ಹಠ ಯಾಕೆ.
ಕಣ್ಣೀರು ನನಗೆ ಅಲರ್ಜಿ, ಕಣ್ಣೀರು ನನಗೆ ಅಲರ್ಜಿ, ಉಪ್ಪು ಉಪ್ಪು ತುರಿಕೆ ಬೇರೆ, ಮನಸ್ಸು ಖಾಲಿಯಾಗುವ ತಂತ್ರ, ಸೋತೀತೆ ನನ್ನ ನಗುವಿನ ಮಂತ್ರ, ನಗುವುದು ಮರೆಯಲ್ಲಿ ಅನಿವಾರ್ಯ ನನಗೆ, ದೃಷ್ಟಿ ತಾಗುವ ಚಿಂತೆ ಅಳುತ್ತೇನೆ ಅದಕ್ಕಾಗಿ. ಇಲ್ಲಿ ಅಂದರೆ ನಗುವನ್ನ ಬಹಿರಂಗವಾಗಿ ಸಂಪೂರ್ಣವಾಗಿ ಮನಸಾ ಇಚ್ಛೆ ನಗುವಂಥ ಪರಿಸ್ಥಿತಿ ನನಗಿಲ್ಲ, ಬಟ್ ನಗ್ತೇನೆ, ಅದರ ಮುಂದೆ ಅಳು ಇದೆ ಅನ್ನುವಂಥ ಅದೆಲ್ಲೋ ಒಂದು ಸಂಗತಿ ಬರುವಂಥದ್ದು. ಬಟ್ ಬೇಕಾಗತ್ತೆ ಅನ್ಸುತ್ತೆ ಮ್ಯಾಮ್. ಎಲ್ಲೋ ಈ ಥರದ್ದು ಕೇಳಿದಾಗ ನಮಗೂ ಹೌದಲ್ವಾ, ವಾಸ್ತವ ಇದು, ಬದುಕಿನಲ್ಲಿ ದುಃಖ ಸಂತೋಷ ಎರಡೂ ಇರುತ್ತೆ, ತಗೊಂಡು ಹೋಗ್ಲೇಬೇಕು ಅದು ನನ್ನ ಆ ಕವನ ಸಂಕಲನ ಬಿಡುಗಡೆ ಟೈಮ್ನಲ್ಲಿ ಮಾಧವಿ ಭಂಡಾರಿ ಅವರು ಹೇಳಿದ ಮಾತು ನೆನಪಿದೆ ನನಗೆ. ಅದು ನಗುತ್ತೇನೆ ಮರೆಯಲ್ಲಿ ಅನ್ನೋದೇ ಒಂದು ಬಂಡಾಯದ ಸಂಕೇತ. ನಾನು ನಕ್ಕೆ ನಗ್ತೀನಿ, ನೀವು ಏನಾದ್ರು ಮಾಡ್ಕೊಳ್ಳಿ, ನಾನು ಮರೆಯಲಾದರೂ ನಗ್ತೀನಿ, ನಗದಲ್ಲೇ ಇರೋಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನುವಂಥ. ನಿಜ ನಿಜ ಮ್ಯಾಮ್. ಹೇಗೆ ಒಂದು ಅಂಕಣ ನಾವು ಬರೆದಾದ ಮೇಲೆ ಒಂದಷ್ಟು ಪ್ರತಿಕ್ರಿಯೆಗಳು ನಮಗೆ ಸಿಗತ್ತೆ ಹಿರಿಯ ಸಾಹಿತಿಗಳಿಂದ ಅಥವಾ ಓದುಗರಿಂದ, ಅದು ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ. ಹಾಗೇನೆ ಒಂದು ಕೃತಿ ಬಂದಾದ ಮೇಲೂ ಕೂಡ ಒಂದು ಪ್ರತಿಕ್ರಿಯೆ ಇರುತ್ತೆ. ಹೇಗಿತ್ತು ಆ ಪ್ರತಿಕ್ರಿಯೆಗಳು? ಹೇಗಿತ್ತು? ಮೊದಲ ಅನ್ನುವಂಥ ಪದವೇ ಬಹಳ ದೊಡ್ಡದದು ಎಲ್ಲರ ಜೀವನದಲ್ಲೂ, ಎಲ್ಲ ಹಂತದಲ್ಲೂ ಕೂಡ. ಹೌದು, ಹೇಳಿ. ನಗುತ್ತೇನೆ ಮರೆಯಲ್ಲಿ ಕವನ ಸಂಕಲನ ಬಂದಾಗ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಗಳು ಬಂತು. ಯಾಕೆ ಅಂತ ಅಂದರೆ ಬಹುಶಃ ಅದಕ್ಕೆ ಜಯಂತ್ ಕಾಯ್ಕಿಣಿಯವರ ಮುನ್ನುಡಿ ಇತ್ತು. ಯಾವಾಗಲೂ ಹಾಗೆ, ಅಂದರೆ ಒಂದು ಮುನ್ನುಡಿ, ಅವರ ಒಂದು 4 ಒಳ್ಳೆ ಮಾತುಗಳು ನನ್ನ ಕವಿತೆಗಳ ಬಗ್ಗೆ, ಅದು ಜನರ ಗಮನವನ್ನು ಹೆಚ್ಚಿಗೆ ಸೆಳೀತು ಅಂತ ಹೇಳಿ ನನಗೆ ಅನಿಸುತ್ತೆ. ಅವರು ತುಂಬ ಒಳ್ಳೆಯ ಮಾತುಗಳನ್ನು ಮುನ್ನುಡಿಯಲ್ಲಿ ಬರೆದ್ರು. ಆಮೇಲೆ ಕವಿತೆಗಳ ಬಗ್ಗೆ ಒಳ್ಳೆಯ ಮಾತು ಅನ್ನೋದಕ್ಕಿಂತ ಅದನ್ನು ನನಗೆ ಪತ್ರ ಬರೆದಾಗೆ ಬರೆದಿದ್ದಾರೆ ಅವರು ಮುನ್ನುಡಿನ. ಅಂದರೆ ಯಾರಿಗೋ ಬರೆದಾಗ ಬರೆದಿಲ್ಲ, ಆ ಮುನ್ನುಡಿನೇ ಒಂದು ಪತ್ರದಂತೆ ಇದೆ ಅದು. ಅದನ್ನು ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳಿದ್ದಾರೆ ಅವರು. ಯಾವ ಥರ ನಿಂದು ಯಾವುದಲ್ಲಿ ಕವಿತೆ ಆಗಿದೆ, ಯಾವುದು ಹೆಚ್ಚಿಗೆ ಗದ್ಯ ಆಗಿದೆ, ಅದನ್ನೆಲ್ಲ ಮುನ್ನುಡಿಯಲ್ಲಿ ಬರೆದ್ರು. ಅದೇ ಹೆಚ್ಚಾಗಿ ಬಹುಶಃ ಎಲ್ಲ ಜನರಿಗೆ, ಓದ್ಕೊಳ್ಳೋರಿಗೆ ಮುನ್ನುಡಿ ಒಂದು, ನನಗನ್ಸುತ್ತೆ ಆ ಥರ ಮುನ್ನುಡಿ ಬಹಳ ಉಪಯೋಗಕಾರಿ ಆಗುತ್ತೆ. ಕವಿತೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಹೆಚ್ಚಿನ ಪ್ರಯೋಜನ ಆಯ್ತೇನೋ, ಅಥವಾ ಅಂದರೆ ಅದೊಂಥರ ಅಟ್ರಾಕ್ಷನ್ ಇತ್ತೇನೋ ಅಂತೇಳಿ ಅನ್ಸುತ್ತೆ. ಸುಮಾರು ಸರಿ ಹಾಗೆ ಆಗುತ್ತಲ್ವಾ, ಈ ಹಿನ್ನುಡಿ ಬೆನ್ನುಡಿಗಳನ್ನು ನೋಡಿಯೇ ಕೆಲವು ಜನ ಇಲ್ಲ ಓದಬಹುದು ಇದನ್ನ ಅನ್ನುವಂಥ ನಿರ್ಧಾರ ಮಾಡಿಯೂ ಪುಸ್ತಕ ಕೊಂಡು ಓದ್ತಾರೆ. ಅಂದ್ರೆ ಒಂದು ಹಂತಕ್ಕೆ ನಮ್ಮ ಆರಂಭಿಕ ದಿನಗಳಲ್ಲಿ ಅದೇ ಅಲ್ವಾ ನಮಗೆ ಸಾಥ್ ಕೊಡಬೇಕಾಗಿರುವಂಥದ್ದು. ನಂತರ ನಾವು ಒಂದಷ್ಟು ವಲಯದಲ್ಲಿ ಬೆಳೆದಾದ್ಮೇಲೆ, ನಮ್ಮದೇ ಆದಂಥ ಹೆಸರು ಬಂದಾದ್ಮೇಲೆ ನಾವು ಏನು ಅನ್ನೋಂಥದ್ದು ಗೊತ್ತಾಗಿರುತ್ತೆ. ಹೌದು, ಅದರೊಳಗೆ ಅವರು ಕೊನೆಯ 3 ಸಾಲುಗಳನ್ನು ಬರೆದಿದ್ದಾರೆ. ಅದಂತೂ ಎಲ್ಲ ಬರಹಗಾರರಿಗೂ ಒಂಥರ, ಅಂದರೆ ಅಷ್ಟು ಚೆನ್ನಾಗಿದೆ ಅದು. ಅವ್ರು ಲಾಸ್ಟಿಗೆ ಬರೆದಿರೋದು, ಅಂದರೆ ಬರೀ ನನ್ನ ಕವಿತೆಗಳ ಬಗ್ಗೆ ನನಗೆ ಅಂತ ಬರೆದಿರೋದಲ್ಲ, ಎಲ್ಲ ಬರಹಗಾರರಿಗೆ ಹೇಳಿರೋಂಥ ಕಿವಿ ಮಾತು. ಅದನ್ನು 2 ಸಾಲು ಓದ್ಬೋದಾ ಅವ್ರ? ಅಗತ್ಯವಾಗಿ. ಕವಿತೆ ನಿನಗೆ ಒಂದು ಆತ್ಮಿಕ ಇಂಧನವಾಗಲಿ. ಕವಿಗೋಷ್ಠಿ, ಸಮ್ಮೇಳನ, ಪ್ರಶಸ್ತಿ, ಲೆಟರ್ ಹೆಡ್ಡು, ವಿಸಿಟಿಂಗ್ ಕಾರ್ಡು, ಪೇಪರಲ್ಲಿ ಫೋಟೋ, ಬಿಡುಗಡೆ ಸಮಾರಂಭ ಇತ್ಯಾದಿ ಮೇಲ್ಪದರದ ಗದ್ದಲಗಳಿಗೆ ಸಂಬಂಧ ಪಡದ, ನೀನೇ ಹೇಳುವಂತೆ ನಿನ್ನ ಮನಸ್ಸಿನ ತೋಟದಲ್ಲಿ ಸದ್ದಿಲ್ಲದೆ ಅರಳುವ ಸರಳ ನಿತ್ಯ ಪುಷ್ಪವಾಗಲಿ ಅಂತ ಬರೆದಿದ್ದಾರೆ. ಆ ಮಾತನ್ನು ನಾನು ಯಾವಾಗಲೂ ನೆನ್ಪಿಟ್ಕೋತೀನಿ. ಖಂಡಿತ ಅದು ಹಾಗೆ ಇರಬೇಕು ಅಂತ ಅನ್ಸುತ್ತೆ. ಬದುಕು ತುಂಬ ಸರಳವಾಗಿ ಇರಬೇಕು, ಅರಳಬೇಕು, ಅದೇ ಚಂದ, ನಿತ್ಯ ಪುಷ್ಪವಾಗಿರಬೇಕು. ನಾವು ಹೇಳಿ, ಇದ್ರ ಜೊತೆಗೆ ತಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಾ, ಈಗ ಕಥಕ್ ನೃತ್ಯ ಕಲಿತಾ ಇದ್ದೀರಾ ಆನ್ಲೈನಲ್ಲಿ. ಅಂದರೆ ಅದೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಮೊದಲಿಂದನೂ ನಾನು ಅದೇ ಅನ್ನಲ್ಲ, ಹಾಸನದಲ್ಲಿದ್ದಾಗ ಕಣ್ಣನ್ ನನ್ನವ್ರ ಹತ್ರ ಅಪ್ಪ ನನ್ನ ಮತ್ತೆ ಅಕ್ಕನ ಭರತನಾಟ್ಯ ಕ್ಲಾಸಿಗೆ ಹಾಕಿದ್ರು ಚಿಕ್ಕವರಿರುವಾಗ ಹಾಸನ. ಅದನ್ನು ಸ್ವಲ್ಪ ಕಲ್ತ್ವಿ. ಅಲ್ಲಿ ಪೂರ್ತಿ ಏನು ಕಲೀಲಿಲ್ಲ, 1-2 ವರ್ಷ ಕಲ್ತ್ವಿ. ಆಮೇಲೆ ಶಿರ್ಸಿಗೆ ಶಿಫ್ಟ್ ಆದ್ವಿ. ಆಮೇಲೆ ನಮ್ಮ ಮನೆ ಹತ್ರ ಪಂಡಿತ್ ಕಮಲಾಕರ್ ಭಟ್ರು ಅಂತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಹೇಳ್ಕೊಡುವಂಥ ದೊಡ್ಡ ಗಾಯಕರಿದ್ರು. ನಮ್ಮ ಪುಣ್ಯ ಅದು, ನಮ್ಮ ಮನೆ ಹತ್ರ ಇದ್ರು ಅವರು. ಸೊ ಅಪ್ಪ ಅವರು ಖುದ್ದಾಗಿ ಅವ್ರ ಕೊಳಲ್ ಕ್ಲಾಸಿಗೆ ಹೋಗ್ತಿದ್ರು ಅವ್ರ ಹತ್ರ. ಸೊ ನನಗೆ ಅಕ್ಕನಿಗೆ ಅಲ್ಲಿ ಹಿಂದೂಸ್ತಾನಿ ಕ್ಲಾಸಿಗೆ ಹಾಕಿದ್ರು. ಅವ್ರ ಹತ್ರ ನಾವು ನಿಜವಾಗ್ಲೂ ನಾವು ಲಕ್ಕಿ, ಅಂದರೆ ಹತ್ರ ಮನೆ ಇತ್ತು, ಅವ್ರು ಹೇಳ್ಕೊಡೋರು ಒಳ್ಳೆಯವ್ರು ಸಿಕ್ಕಿದ್ರು. ಆವಾಗಲೇ ನಾವು ಡಿಗ್ರಿ ಓದುವಾಗಲೇ ಅದೇ ಒಂದು ಜೂನಿಯರ್ ಹಂತವನ್ನು ಹಿಂದೂಸ್ತಾನಿ ಎಲ್ಲ ಮುಗಿಸಿದ್ವಿ. ಆಮೇಲೆ ಮತ್ತೆ ಗ್ಯಾಪ್ ಆಯಿತು. ಆಮೇಲೆ ಮತ್ತೆ ನಾನು ಪಂಡಿತ್ ಎಂ ಪಿ ಹೆಗ್ಡೆ ಅವ್ರ ಹತ್ರ ಸ್ವಲ್ಪ ದಿನ ಸಂಗೀತ ಕಲಿತೆ. ಹೀಗೆ ಅಂದರೆ ಆ ಜರ್ನಿ
ಹೀಗೆ ಮುಂದುವರಿತಾ ಬಂತು. ಆಮೇಲೆ ಸಂಗೀತ ನಾನು ಕಲಿಕೆ ನಿಲ್ಲಿಸಿದ್ರು ಕೂಡ ಸಂಗೀತದ ಎಡಗಿನ ಪ್ರೀತಿ ಮಾತ್ರ ಹಾಗೆ ಉಳ್ಕೊಳ್ತು. ಕಥಕ್ ಅದನ್ನಲ್ಲ, ಅದು ಭರತನಾಟ್ಯ ಸಿರ್ಸಿಗೆ ಬಂದಮೇಲೆ ಭರತನಾಟ್ಯ ಕಲೀಲಿಲ್ಲ. ಆದರೆ ಸಣ್ಣಕ್ಕಿದ್ದಾಗ ನೃತ್ಯವನ್ನು ಕಲ್ತಿದ್ದು ಏನೋ ಒಂದು ಮನಸ್ಸಿನಲ್ಲಿತ್ತು. ಡ್ಯಾನ್ಸ್ ಬಗ್ಗೆ ಯಾವಾಗಲೂ ಒಂದು ಆಕರ್ಷಣೆ. ಸೊ ನನ್ನ ಮಗಳನ್ನ ಭರತನಾಟ್ಯ ಕ್ಲಾಸಿಗೆ ಹಾಕಿದೆ. ಅವಳು ಭರತನಾಟ್ಯ ಕ್ಲಾಸಿಗೆ ಹೋಗುವಾಗ ರೆಗ್ಯುಲರಾಗಿ ಅವಳನ್ನು ಕರ್ಕೊಂಡು ಹೋಗೋದು ಬರೋದು. ಅದೊಂದು ಸೀಮಾ ಭಾಗವತನ್ ಅವ್ರ ಹತ್ರ ಅವಳು ಹೋಗಿದ್ಲು, ವಿದುಷಿ ಸೀಮಾ ಭಾಗವತನ್ ಅವ್ರ ಹತ್ರ. ಸೊ ಅದೊಂದು ಪ್ರೀತಿ ಉಳಿತು ಡ್ಯಾನ್ಸ್ ಸಂಗಡ ಒಂದು. ಆಮೇಲೆ ಅದೇ ಮೇಡಮ್ ಹತ್ರ ನಾನು ಅವ್ರ ಕಾಲೇಜ್ನಲ್ಲಿ ಕಥಕ್ ಡಿಪ್ಲೊಮಾ ಒಂದು ಆರಂಭ ಆಗಿತ್ತು, ನಮ್ಮ MM ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ನಲ್ಲಿ. ಸೊ ನನ್ನ ಮಗಳಿಗೆ ಕಲಿಸಿದ ಗುರುಗಳ ಹತ್ರನೇ ನಾನು ಕೇಳ್ಕೊಂಡೆ, ನಾನೊಂದು ಸ್ವಲ್ಪ ಡಿಪ್ಲೊಮಕ್ಕೆ ಬಂದು ಜಾಯ್ನ್ ಆಗಲ್ಲ ಅಂತ. ಅವರು ಮುದ್ದಾಮ್ ಜಾಯ್ನ್ ಆಗೋ, ಖುಷಿ ಆಗುತ್ತೆ ಅಂತಂದರು. ಬ್ಯಾಂಕ್ ಮುಗಿಸ್ಕೊಂಡು ಅವಾಗ ನಾನು ಅವ್ರು ನನ್ನ ಸಲುವಾಗಿ ಕಾಲೇಜ್ ಟೈಮೆಲ್ಲ ಮುಗಿದ್ಮೇಲೆ 6 ಗಂಟೆ ನಂತರ ಕ್ಲಾಸ್ ತಗೋತಿದ್ರು. ಅಲ್ಲಿ ಸ್ವಲ್ಪ ಬೇಸಿಕ್ ಎಲ್ಲ ಕಲ್ತ್ಕೊಂಡೆ. ಆಮೇಲೆ ಧಾರವಾಡದಲ್ಲಿ ಇವ್ರು ನಿರುಪಮ ರಾಜೇಂದ್ರ ಅವರು ಒಂದು ಕಾರ್ಯಾಗಾರ ಮಾಡಿದ್ರು ಕಥಕ್ ಬಗ್ಗೆ. ಈ ಇಂಟ್ರೆಸ್ಟಿಂದ ಅವ್ರ ಹತ್ರ ನಾನು ಸ್ವಲ್ಪ ಬೇಸಿಕ್ ಕಲ್ತಿದ್ದೇನೆ ಮೇಡಮ್, ನಾನು ಆ ಕಾರ್ಯಾಗಾರಕ್ಕೆ ಬರ್ಬೋದಾ ಅಂತ ಕೇಳ್ಕೊಂಡು ಅಲ್ಲಿ ಹೋದೆ. ಅಲ್ಲೊಂದು 3 ದಿನ ಅವ್ರ ಜೊತೆ ಅದೊಂದು ಒಳ್ಳೆಯ ಕಾರ್ಯಾಗಾರ ಅಲ್ಲಿ ಕಲಿತೆ. ಈಗ ಅದೊಂದು ಆರ್ಟ್ ಫೀಲ್ಸ್ ಅನ್ನೋಂಥ ಒಂದು ಭಕ್ತಿ ದೇಶಪಾಂಡೆ ಅವರು ಆನ್ಲೈನಲ್ಲಿ ಕಥಕ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಮನೆಯಲ್ಲೇ ಇದ್ಕೊಂಡು ನಮಗೊಂದು ಕಲಿಯುವ ಅವಕಾಶ ಇರುವಾಗ ಯಾಕೆ ಕಲಿಬಾರ್ದು ಅಂಥೇಳಿ ವಾರದಲ್ಲಿ 1 ದಿನ ಕ್ಲಾಸ್ ಇರುತ್ತೆ, ರಾತ್ರಿ 8 ಗಂಟೆ ಕ್ಲಾಸ್ ಇರುತ್ತೆ, ಹೊರಗಡೆ ಹೋಗೋವಂಥ ಇದಿಲ್ಲ. ಕಥಕ್ಕನ್ನ ಯಾವ ರೀತಿ ಆನ್ಲೈನಲ್ಲಿ ಕಲಿಸ್ಬೋದು ಅನ್ನೋಂಥ ಕುತೂಹಲನೂ ಇತ್ತು. ಚೆನ್ನಾಗಿ ಹೋಗ್ತಾ ಇದೆ ಕ್ಲಾಸ್. ಸೊ ಒಟ್ಟಿನಲ್ಲಿ ನೀವು ನಿಮ್ಮ ದಿನ ಹೇಗೆ ಸಮಯ ಇದೆಯೋ ಅದನ್ನೆಲ್ಲ ವೇಳಾಪಟ್ಟಿ ಚೆನ್ನಾಗಿ ಮಾಡಿಟ್ಕೊಂಡು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ ನನಗೆ. ಈ ಸಮಯ ಇದಕ್ಕೆ, ಈ ಸಮಯ ಇದಕ್ಕೆ. ನಿಜ ಹೇಳ್ಬೇಕು ಅಂದರೆ ವೇಳಾಪಟ್ಟಿ ಅಂದರೆ ಅದು ಆ ಥರ ಕಮಿಟ್ ಆದಾಗಷ್ಟೇ, ಇಂಥ ಟೈಮಿಗೆ ಇಂಥ ಕ್ಲಾಸಿಗೆ ಹೋಗಬೇಕು ಅಂತ. ಇಲ್ಲ ಅಂತಂದರೆ ನೀವು ಮೊದಲೇ ಹೇಳಿಬಿಟ್ರಿ ಬರೆಯೋದಲ್ವಾ ನಾಳೆ ಬರೆಯೋಣ. ಎಷ್ಟೋ ಪತ್ರಿಕೆಗಳಲ್ಲಿ ದೀಪಾವಳಿ ವಿಶೇಷ ಆಗ್ತಲ್ಲ ಕತೆ ಕಳಿಸಿ ಕವಿತೆ ಕಳಿಸಿ ಅಂತ ಬರ್ತಾನೆ ಇರುತ್ತೆ. ಬರಿಬೇಕು ಅದೇ ಲೇಟ್ ಇದೆಯಲ್ಲ ಲಾಸ್ಟ್ ಡೇಟು, ಆಮೇಲೆ ಬರೆದ್ರಾಯ್ತು ಅಂತ. ಮತ್ತು ನಾನು ಅಂದ್ಕೊಂಡಂಗೆ ಬರಿಬೇಕು ಅಂಥೇಳಿ ಕುಂತಾಗ ತುಂಬ ಸತಿ ಬರೀಲಿಕ್ಕಾಗಲ್ಲ, ಏನೇನೋ ತೊಂದರೆಗಳು, ಅಂದರೆ ಆಗೋದೇ ಇಲ್ಲ ಬರೆಯೋಕ್ಕೆ, ಮುಂದಿನ ಸೆಂಟೆನ್ಸೇ ಇದಾಗಲ್ಲ. ಬೇರೆ ಟೈಮ್ನಲ್ಲಿ ಯಾವಾಗಲೂ ಬರೆಯೋಣ ಅಂತೇಳಿ ಅನ್ಸುತ್ತೆ, ಬೇರೆ ಎಲ್ಲ ಒತ್ತಡಗಳು ಜೋರಿದ್ದಾಗ. ನಾನು ಮೊನ್ನೆ ಒಂದು ಸಂದರ್ಶನ ಸಾಹಿತಿಗಳೊಟ್ಟಿಗೆ ಮಾತಾಡುವಾಗ ಅವ್ರು ಅದೇ ಹೇಳ್ತಾ ಇದ್ರು. ಏನೋ ಹೇಳ್ತಾ ಇದ್ದವರು, ನೋವಿನಲ್ಲೇ ಒಂದು ಕವಿತೆ ಅರಳುತ್ತೆ, ಅದೇ ಮೊದಲನೇ ನಮಗೆ ಹಂತ ಆಗೋದು ಬರಹಕ್ಕೆ ಅಂತೇನೋ ಹೇಳ್ತಾ ಇದ್ರು ಮಾತಿನ ಮಧ್ಯೆ ಅವರು. ಖುಷಿ ನೀವು ಹೇಳ್ತಿರೋದು ಹಾಗೆ ಇದೆ, ಒತ್ತಡ ಇರಬೇಕು ಅವಾಗೇ ನಾವು ಬರಿತೀವಿ. ಏನೋ ಗೊತ್ತಿಲ್ಲ, ಒಟ್ಟು ಬರವಣಿಗೆನ ಸೈಡಿಗೆ ಇಡ್ತೀವಿ. ಈಗ ಬ್ಯಾಂಕಿನ ಕೆಲಸ ಅಂತೂ ಅದು ಆಮೇಲೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ದಿನ ಬ್ಯಾಂಕಿಗೆ ಹೋಗೋದೇ ಆ ಕೆಲಸ ಮಾಡಲೇಬೇಕು. ಆದ್ದರಿಂದ ಈಗ ಸೈಡಿಗೆ ಯಾವ್ದು ಇಡ್ಬೋದು, ಇನ್ನೊಂದು ಅಡುಗೆನ ಸ್ವಲ್ಪ ಕಡಿಮೆ ಮಾಡ್ಬೋದು ಬಿಟ್ಟರೆ, ಬರವಣಿಗೆನೇ ಸೈಡಿಗೆ ಇಡೋದಾಯ್ತಲ್ಲ ಆಮೇಲೆ. ಸರಿ ಮ್ಯಾಮ್, ಹಾಗೆ ಆಗಲಿ. ನೆಕ್ಸ್ಟ್ ನೀವು ಮುಂದಿನ ಕೃತಿ ತಂದಿದ್ದು ಕನಸಿನ ಕಾಡಿಗೆ ಅನ್ನುವಂಥ ಒಂದು ಕಥಾ ಸಂಕಲನ. ಸೊ ಬಹುಶಃ ಕಥಾ ಸಂಕಲನ ಮೊದಲನೇದಾಗಿ ಪುಸ್ತಕದ ಒಂದು ಉದ್ದೇಶ ಅಂದರೆ ಒಟ್ಟು ಕಥೆಗಳು ಸೇರಿ ಏನನ್ನ ಹೇಳಕ್ಕೆ ಹೊರಡುತ್ತವೆ, ಸಾಧ್ಯವಾದರೆ ಒಂದು ಕಥೆಯ ಸಾರಾಂಶವನ್ನು ತಾವಿಲ್ಲಿ ಹಂಚ್ಕೊಳ್ಬೋದಾ? ಹೇಳ್ಬೋದು. ಕನಸಿನ ಕಾಡಿಗೆಲ್ಲಿ ತುಂಬ ಒಂದು ದೊಡ್ಡ ಕಥೆ ಇದೆ. ಅದನ್ನು ಪತ್ರಗಳ ಸಂಭಾಷಣೆ ಮುಖಾಂತರನೇ ಒಂದು ಕಥೆಯನ್ನು ಬರೆದೆ, ಅದು ದೊಡ್ಡ ಕತೆ. ಆಮೇಲೆ ಉಳಿದಿದ್ದೆಲ್ಲ 8-9 ಸಣ್ಣ ಚಿಕ್ಕ ಕಥೆಗಳು. ಅದನ್ನು ಬರೀಲಿಕ್ಕೂ ಒಂದು ಹಿನ್ನೆಲೆ ಇದೆ. ಯಾಕೆ ಅಂತಂದರೆ ನಾನು ಕಾಲೇಜ್ನಲ್ಲಿ ಪ್ರೇಮ ಪತ್ರ ಬರೆಯುವ ಕಾಂಪಿಟೇಷನ್ ಇತ್ತು. ಅದರೊಳಗಡೆ ನಾನು ಒಂದು ಆವಾಗೆಲ್ಲ 15 ಪೈಸೆ ಪೋಸ್ಟ್ ಕಾರ್ಡ್ ಬರ್ತಿತ್ತಲ್ಲ, ಅದರೊಳಗಡೆ ಬರೆದು ಹಾಕಿದ್ದೆ. ಆ ಪ್ರೇಮ ಪತ್ರ ಬರೆಯುವ ಸ್ಪರ್ಧೆ ಮೊದಲನೇ ಕಂಡೀಷನ್ ಏನಿತ್ತು ಅಂದರೆ ಇನ್ಲ್ಯಾಂಡ್ ಲೆಟ್ರಲ್ಲಿ ಬರೀಬೇಕು ಅಂತ. ಅದನ್ನು ಗಮನಿಸಿರಲೇ ಇಲ್ಲ ನಾನು, ಪೋಸ್ಟ್ ಕಾರ್ಡಲ್ಲಿ ಬರೆದಾಕಿದ್ದೆ. ಆವಾಗ ನನಗೆ ಕನ್ನಡ ಪ್ರೊಫೆಸರ್ M. ರಮೇಶ್ ಅಂತ ಇದ್ದರು. ಅವರು ನನ್ನ ಕರೆದು ಹೇಳಿದ್ರು ಸ್ಟಾಫ್ ರೂಮಿಗೆ, ಅಲ್ಲಮ್ಮ ಪ್ರೇಮ ಪತ್ರ ಬರೆಯುವ ಸ್ಪರ್ಧೆ ಅಂದರೆ ಒಳ್ಳೆ ಪೋಸ್ಟ್ ಕಾರ್ಡಲ್ಲಿ ಬರೆದಿದೆಯಲ್ಲ, ಪೋಸ್ಟ್ ಕಾರ್ಡಲ್ಲಿ ಯಾರು ಲವ್ ಲೆಟ್ರ್ ಬರೀತಾರ, ಫಸ್ಟ್ ಇದಕ್ಕೆ ನಿಂದು ರಿಜೆಕ್ಟು ಅಂತ ಅಂದಿದ್ರು. ಸೊ ಅದೊಂದು ಮನಸ್ಸಿನಲ್ಲಿ ಕುತ್ಕೊಬಿಟ್ಟಿತ್ತು, ಅಯ್ಯೋ ರಿಜೆಕ್ಟ್, ಸುಮ್ಮನೆ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ರಿಜೆಕ್ಟ್ ಆಯ್ತಲ್ಲ ನಂದು ಲವ್ ಲೆಟ್ರ್ ಸ್ಪರ್ಧೆಗೆ ಅಂಥೇಳಿ. ಸೊ ಏನು ಮಾಡಿದೆ ಅಂದರೆ ಬರೀ ಪತ್ರಗಳನ್ನು 2 ಜನ ಪ್ರೇಮಿಗಳು ಒಬ್ರಿಗೊಬ್ರು ಪತ್ರಗಳನ್ನು ಬರೀತಾ ಅದು ಯಾವ ರೀತಿ ಒಂದು ಕತೆ ಆಗುತ್ತೆ ಅಂಥೇಳಿ. ಇಂತಿ ನಿನ್ನ ಅಮೃತ ಅಂಥೇಳಿ ಜಯಂತ್ ಕಾಯ್ಕಿಣಿ ಅವ್ರದ್ದು ಒಂದು ಬರೀ ಪತ್ರಗಳಲ್ಲೇ ಬರೆಯುವಂಥ ಒಂದು ಪುಸ್ತಕ ಇದೆ. ನಾನು ಇದನ್ನು ಸಂಪೂರ್ಣ ಇದು ಪರ್ಸ್ನಲ್ ಆಗಿ, ಅಂದರೆ ಯಾವ ಥರ ಅವರ ಪ್ರೇಮದಲ್ಲಿ ಅವ್ರ ಬಾಲ್ಯದೆಲ್ಲ ಮಾತುಗಳು ಬರುತ್ತೆ, ಅವ್ರ ಒಟ್ಟಿಗೆ ಕಾಲೇಜಿಗೆ ಹೋಗಿದ್ದು, ಆ ಥರ ಮಾಡಿಕೊಂಡು ಅದೊಂದು ಕಥೆಯನ್ನು ಬರೆದೆ ಅದರೊಳಗಡೆ. ಅದು ದೊಡ್ಡ ಕತೆ ಅದರದ್ದು. ಆಮೇಲೆ ಉಳಿದಿದ್ದೆಲ್ಲ ಚಿಕ್ಕ ಕತೆ. ನಾನು ಉಲ್ಲೇಖ ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಕಥೆದು. ಆಮೇಲೆ ನೀವು ಪಾತ್ರಗಳು ಯಾವುದು ಹೆಚ್ಚಿಗೆ ಬರುತ್ತೆ ನಿಮ್ದ್ರಲ್ಲಿ ಅಂತ ಕೇಳಿದ್ರಿ.
ನನ್ನ ಚೂರು ಚಂದ್ರ ಮೂರು ಕಿರಣ 2023ರಲ್ಲಿ ಬಂದ ಕಥಾ ಸಂಕಲನದಲ್ಲಿ ತುಂಬ ಕತೆಗಳಲ್ಲಿ ಪಾತ್ರ ಮಹಿಳೆಯರದು, ಅಂದರೆ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಬರೆದಿರುವಂಥ ಕತೆಗಳೇ ಹೆಚ್ಚು. ಮಹಿಳಾ ಸಂವೇದನೆ, ಆಮೇಲೆ ಅವ್ರಿಗಿರುವಂಥ ಕೆಲವೊಂದು ತೊಂದರೆಗಳು, ಅಥವಾ ಅವರಿಗೆ ಎಷ್ಟು ಏನೋ ಒಂದು ಸ್ವಾತಂತ್ರ್ಯದ ಕೊರತೆ, ಅಭಿವ್ಯಕ್ತಿಯ ಕೊರತೆ, ಅದನ್ನೆಲ್ಲ ಬರ್ತಾ ಹೋಗುತ್ತೆ ಬೇರೆ ಬೇರೆ ಥರ ಬೇರೆ ಬೇರೆ ಕತೆಗಳಲ್ಲಿ. ನನ್ನ ಚೂರು ಚಂದ್ರ ಮೂರು ಕಿರಣ ಪುಸ್ತಕದಲ್ಲಿ ಬಹಳಷ್ಟು ಅಂಥದ್ದೇ ಕತೆಗಳು. ಅದರಿಂದ ಒಂದು ಮಹಿಳೆಯ ಪಾತ್ರದ ಸುತ್ತ ಇರುವಂಥ ಕತೆಗಳೇ ಹೆಚ್ಚು. ಯಾವ್ದಾದ್ರು ಒಂದು ಕತೆ ಉಲ್ಲೇಖ ಮಾಡಿ ಅಂತ ಅಂದ್ರಿ, ಅದು ನಾಚಿಕೆ ಮುಳ್ಳು ಮತ್ತು ಫೇಸ್ಬುಕ್ ಅನ್ನುವಂಥ ಕವಿತೆ ಆ ಪುಸ್ತಕದಲ್ಲಿದೆ, ಚೂರು ಚಂದ್ರ ಮೂರು ಕಿರಣದಲ್ಲಿ. ಅದು ಅಷ್ಟೇ, ಒಬ್ರು 2 ಜನ ಪ್ರೇಮಿಗಳು, ಏನೋ ಅವ್ರ ಮಧ್ಯೆ ಒಂದು ವಿರಸ ಬಂದಾಗ ಅವನಿಗೆ ಯಾವುದೋ ಒಂದು ಅಜ್ಞಾತ ಫೇಸ್ಬುಕ್ನಲ್ಲಿ ನಾಚಿಕೆ ಮುಳ್ಳು ಅನ್ನುವಂಥ ಒಂದು ಹೆಸರಿನಲ್ಲಿ ಇರುವಂಥ ಒಂದು ಅಕೌಂಟ್ನಲ್ಲಿ ಇರುವಂಥ ಸಾಲುಗಳನ್ನು ಅವನಿಗೆ ಕಳಿಸ್ತಾ ಹೋಗ್ತಾಳೆ. ಅದರೊಳಗಡೆ ಅವಳ ಭಾವನೆಗಳು ಇರುತ್ತೆ ಅಂಥೇಳಿ ಅವಳು ಭಾವಿಸ್ತಾಳೆ. ಆಮೇಲೆ ಅವನಿಗೆ ಅವ್ರ ಮಾತುಕತೆ ಬರೀ ಆ ಪೋಸ್ಟನ್ನು ಅವನಿಗೆ ಫಾರ್ವರ್ಡ್ ಮಾಡೋದ್ರಲ್ಲೇ ಇರುತ್ತೆ. ಅವನಿಗೆ ಆಮೇಲೆ ಲಾಸ್ಟಿಗೆ ಕಿರಿಕಿರಿಯಾಗಿ ಏನಿದು ನನಗೆ ಪದೇ ಪದೇ ಇದನ್ನು ಕಳಿಸ್ತಾ ಇದೆಯಾ, ಆ ಬೇರೆಯವ್ರ ಸಾಲುಗಳನ್ನು ನನಗೆ ಯಾಕೆ ಕಳಿಸ್ತೀಯಾ ಅನ್ನುವಂಥ ಮಾತು ಬರುತ್ತೆ. ಆಮೇಲೆ ಅವಳು ಅಲ್ಲಿಗೆ ಸುಮ್ಮನಾಗ್ತಾಳೆ. ಆಮೇಲೆ ಅವನು ಲಾಸ್ಟಿಗೆ ಇವಳು ಮೆಸೆಂಜರಿಗೆ ಒಂದು ಮೆಸೇಜ್ ಬರುತ್ತೆ, ನಾಚಿಕೆ ಮುಳ್ಳು, ನಿಮ್ಮ ಫ್ರೆಂಡ್ಶಿಪ್ಪನ್ನು ನಾನು ಬಯಸಿದ್ದೇನೆ ಅನ್ನುವಂಥ ಮಾತನ್ನು ಬರುತ್ತೆ. ಮೆಸೆಂಜರ್ ಇವಳ ಮೆಸೆಂಜರ್ ಬಾಕ್ಸಿಗೆ ಆ ಮೆಸೇಜ್ ಬಂದಿರುತ್ತೆ. ಸೊ ಇವಳದೇ ಆಗಿರುತ್ತೆ ಅದು ಅಕೌಂಟು ಅನ್ನುವಂಥದ್ದು ಲಾಸ್ಟಿಗೆ ಅವನಿಗೆ ಗೊತ್ತಿರಲ್ಲ. ಬಟ್ ಇವಳು ಹೀಗೆ ಸುತ್ತೊಡ್ದು ಮತ್ತು ಇವಳು ಕಾಲ್ಬುಡಕ್ಕೆ ಬರುವಂಥದ್ದು ಅದರದ್ದು. ಅದು ಜೋಗಿ ಅವರು ಆ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ, ನಂದು ಚೂರು ಚಂದ್ರ ಮೂರು ಕಿರಣಕ್ಕೆ. ಆ ಕತೆ ಬಗ್ಗೆ 2 ಸಾಲು ಬರೆದಿದ್ದಾರೆ, ಅದನ್ನು ಓದ್ಬಿಡ್ತೀನಿ. ಆ ಕತೆ ಬಗ್ಗೆ ನಿಮ್ಗೆ ಸಂಪೂರ್ಣ ಸಾರಾಂಶ ಆ ಸಾಲುಗಳಲ್ಲಿ ಸಿಕ್ಬಿಡುತ್ತೆ. ಚೂರು ಚಂದ್ರ ಮೂರು ಕಿರಣ ಸಂಕಲನದ ಬಹುಮುಖ್ಯ ಕಥೆ ಎಂದರೆ ನಾಚಿಕೆ ಮುಳ್ಳಿನ ಹೂವು ಮತ್ತು ಫೇಸ್ಬುಕ್ಕು. ಇದೊಂದು ಆಧುನಿಕ ಕಾಲದ ಗೀಳು ಗೋಳು ಮತ್ತು ಹುಡುಕಾಟದ ಕತೆ. ನಮ್ಮ ಸುಖ ಸಂತೋಷ ಸಂಭ್ರಮ ಮತ್ತು ಸಲ್ಲಾಪಗಳು ನಮ್ಮದಾಗಿಯೂ ಸಾರ್ವಜನಿಕವಾಗುವುದು, ಮನುಷ್ಯಮುಖಿಯಾಗದೇ ಇರುವುದು, ಅಂತರಂಗವನ್ನು ಬಹಿರಂಗಗೊಳಿಸುವ ಅದಮ್ಯ ಆಸೆ, ಇದೆಲ್ಲವನ್ನ ಕತೆ ತೆರೆದಿಡುತ್ತಾ ಹೋಗುತ್ತದೆ. ನಾವು ಏನನ್ನು ಹುಡುಕ್ತಾ ಇದ್ದೀವಿ, ಯಾವುದರಲ್ಲಿ ನಮ್ಮ ಸಾರ್ಥಕತೆ ಅಡಗಿದೆ, ಯಾರು ನಮ್ಮನ್ನು ತೃಪ್ತಿಪಡಿಸಬಲ್ಲರು ಎಂಬುದು ನಮಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ. ಅನಾಮಿಕ ಕಚಗುಳಿಗೆ ನಾವು ರೋಮಾಂಚನಗೊಳ್ಳುತ್ತೇವಲ್ಲ ಎಂಬುದನ್ನು ಈ ಕತೆ ನಿಧಾನವಾಗಿ ತೆರೆದಿಡುತ್ತಾ ಹೋಗುತ್ತದೆ. ಜೋಗಿಯವರು ಬರೆದಿರೋ ಮುನ್ನುಡಿಯ ಸಾಲು. ಓಕೆ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಪ್ರೇಮ ಪತ್ರಗಳನ್ನು ಬರೆದಿರುವಂಥದ್ದು ಅಥವಾ ಆ ಪತ್ರಗಳು ಒಬ್ಬ ಪ್ರೇಮಿಯಿಂದ ಮತ್ತೊಬ್ಬ ಪ್ರೇಮಿಗೆ ಕಳಿಸುವಂಥ ಪರಿಯನ್ನು ಒಂದು ಕಥೆಯಾಗಿ ಮಾಡಿರುವಂಥದ್ದು. ಬಹುಶಃ ಎಲ್ಲ ಈ ಸುತ್ತ ನಿಮಗೆ ಗಜಲ್ಗಳನ್ನು ಬರಿಬೇಕು ಅನ್ನುವಂಥ ಏನಾದರೂ ಆಲೋಚನೆ ಬಂತಾ? ಯಾಕೆಂದರೆ ಪ್ರೀತಿಯ ಪಿಸುಮಾತಿನ ಸಾರವೇ ಗಜಲ್ ಅಂತ ನಾವು ಮಾತಾಡ್ತೀವಿ. ಹೌದು, ಗಜಲ್ಗಳನ್ನು ಅಂದರೆ ನಾನು ಯಾವಾಗಲೂ ಇವ್ರು ಗುಲ್ಜಾರ್ ಅವರ ಸಾಹಿತ್ಯವನ್ನು ಅವರು ಲಕ್ಷ್ಮೀಕಾಂತ್ ಅವ್ರದ್ದೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಅನ್ಸುತ್ತೆ ಗುಲ್ಜಾರ್ ಅವ್ರದ್ದು. ಸಾಲುಗಳನ್ನೆಲ್ಲ ನೋಡಿದಾಗ ಅಂದ್ಕೊಳ್ಳೋದು ನಾನು, ಅಯ್ಯೋ ಈ ಥರ ನಾವು ಯಾವಾಗಪ್ಪ ಬರೆಯೋದು, ಏನಿದು ಅಂತೇಳಿ ಗಜಲ್ಗಳನ್ನು ನೋಡಿದಾಗ. ಬಟ್ ಆದರೆ ಗಜಲ್ಗಳಿಗೆ ಕೆಲವೊಂದು ಚೌಕಟ್ಟುಗಳಿದೆ ಅಲ್ಲ, ನಮ್ಮಲ್ಲಿ ಇದೇ ರೀತಿ ಇರಬೇಕು, ಹೀಗೆ ಇರಬೇಕು ಅಂತ. ಅದರಿಂದ ನಾನೇನು ಮಾಡಿದೆ ಅಂದರೆ ಹಾಡುವ ಕವಿತೆಗಳನ್ನು, ಭಾವಗೀತೆಗಳು ಅಂತಲೇ ಅನ್ಬೋದು, ಸಾಕಷ್ಟು ಹಾಡುವ ಲಯಬದ್ಧವಾಗಿ ಇರುವಂಥದ್ದು, ನಾವೇ ಹೀಗೆ ಏನೋ ಮನಸ್ಸಿನಲ್ಲಿ ಗುನುಕ್ತಾ ಇದು ಹಾಡಲಿಕ್ಕೆ ಬರುವಂಥ ಕವಿತೆಗಳು ಅಂತಲೇ ಬೇರೆ ಬರೆದೆ. ಆಮೇಲೆ ಅದನ್ನೆಲ್ಲ ಸೇರಿಸಿ ನಾವೊಂದು ಧ್ವನಿ ಸುರುಳಿಯನ್ನು ತಂದ್ವಿ. ಆಮೇಲೆ ನನ್ನದೇ ಸಾಹಿತ್ಯ, ನಿನ್ನ ಧ್ವನಿ ನನ್ನ ಲೇಖನಿ ಅಂತ ಹೆಸರಿಟ್ಟುಕೊಂಡು ಚೇತನ ಹೆಗಡೆ ಅವರು ಅದಕ್ಕೆ ಕೆಲವೊಂದು ರಾಗ ಸಂಯೋಜನೆ ಎಲ್ಲ ಮಾಡಿದ್ರು. ಅದೊಂದು CD ತಂದ್ವಿ ನಾವೇ. ಅಲ್ಲಿ ಎಲ್ಲ ನನ್ನ ಆಪ್ತರೆಲ್ಲ ಸೇರ್ಕೊಂಡು ಅದನ್ನು ರೆಕಾರ್ಡಿಂಗ್ ಮಾಡಿದ್ರು. ಹೇಗೆ ಆ ಭಾವನೆಗಳೆಲ್ಲ ಅದು ಪ್ರೀತಿಯದ್ದೇನಾ ಅಥವಾ ಬೇರೆ ಬೇರೆ ಭಾವನೆಗಳ? ಹೇಗೆ ಬೇರೆ ಬೇರೆ ಭಾವನೆಗಳದೆಲ್ಲ ಇತ್ತು. ಅದನ್ನ ಹಾಗೆ ಮಾಡಿದ್ವಿ. 2 ಸಾಲು ನಾನು ಹೇಳೋದು ಆ ಸಾಲ್ ಬಗ್ಗೆ, ಆ ಪದ್ಯಗಳ ಬಗ್ಗೆ, ಆಮೇಲೆ ಅವ್ರು ಹಾಡೋದು, ಆ ಥರನೇ ಮಾಡಿದ್ದೀವಿ. ಅದನ್ನು ಬೇರೆ ಬೇರೆ ಇತ್ತು. ಕೆಲವೊಂದು ಮೋಡ ಕವಿದು ಕತ್ತಲಾಗಿ ಅಂತ ಪ್ರಕೃತಿ ಬಗ್ಗೆನೂ ಬರೆದಿದ್ದೆ. ಆಮೇಲೆ ಇದು ಪ್ರೀತಿ ಪ್ರೇಮದ ಬಗ್ಗೆ ಅಂತೂ ಅದೊಂಥರ ಕಂಪಲ್ಸರಿ, ಅದು ಬರೆಯೋದೇ ಆಯ್ತಲ್ಲ. ಅಲ್ಲ, ನನಗೆ ನೀವು ಅದು ಹೇಳ್ತಿದ್ದಾಗ ಎಲ್ಲರೂ ನಂಗೆ ನೆನ್ಪು ಬರ್ತಾನೆ ಇದೆ ಆ ಮಾತು. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕವಿ ಕವಯಿತ್ರಿನೇ. ಯಾಕೆಂದ್ರೆ ಕಾಲೇಜ್ ದಿನಗಳಲ್ಲಿ ಪ್ರತಿಯೊಬ್ರು 2 ಸಾಲಿನ ಪ್ರೇಮದ ಬಗ್ಗೆ ಬರ್ದಿರ್ತಾರೆ ಅಂತ ಆರಂಭದಲ್ಲಿ ಹಂಗೆ ಶುರುವಾಗಿರುತ್ತೆ ಅಂತ. ಹೌದು, ಆದ್ರೆ ನಾನ್ ಮಾತ್ರ ಸೈಕಲ್ ಬಗ್ಗೆ ಬರ್ದಿದ್ದೆ.
ಹೇಳಿ, ನೀವು ಬರೆದಂತ ಭಾವಗೀತೆಗಳ ಸಾಹಿತ್ಯದ ಸಾಲುಗಳೇನಾದ್ರೂ ಹಂಚಿಕೊಳ್ಬಹುದಾ? ಅದು ಹಾಡಿದ್ರೆ ಇನ್ನೂ ಸಂತೋಷ, ಅದು ಸಾಧ್ಯ ಆಗ್ತಿಲ್ಲ ಅಂದ್ರೆ ಸಾಲುಗಳನ್ನು ಮಾತ್ರ ಹೇಳಬಹುದು. ಹಾಡಿದ್ರೆ ಅಂದ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಈಗ ಚೆನ್ನಾಗಿ ಹಾಡ್ಬಿಟ್ಟಿರ್ತಾರಲ್ಲ ನಾವು ಬರ್ದಿದ್ದ ಹಾಡನ್ನ, ಅಯ್ಯೋ ಕಂಪೇರ್ ಮಾಡಿದಾಗ ಅವ್ರು ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಇವ್ರು ಯಾಕಪ್ಪ. ಇಲ್ಲ, ನಾವಿಲ್ಲಿ ಬರೀ ಸಾಹಿತ್ಯದ ದೃಷ್ಟಿಕೋನದಿಂದ ಮಾತ್ರವೇ ನಿಮ್ಮ ಹಾಡನ್ನು ಆಲಿಸ್ತಾ ಇದ್ದೀವಿ. ಹೇಳಿ. ಅದೇ ಇದು ಕೂಡ ಚೇತನ ಹೆಗ್ಡೆ ಅವರ ಸಂಯೋಜನೆ ಮಾಡಿದ್ದು. ನಾನು ಅದೊಂದು ಶ್ರಾವಣದ ಸಂಜೆ ನಿನಗಾಗಿ ಕಾದೆ ಅಂತ ಒಂದು ಹಾಡನ್ನು ಬರೆದಿದ್ದೆ. ಇದು ಅಷ್ಟೇ, ನಮ್ಮ ಮೇಡಮ್ ವಿಜಯನಳಿನಿ ಮೇಡಮ್ ಅವ್ರು ಮಾತಾಡ್ತಾ ಹಂಗೆ ಅಂದಿದ್ರು, ನಾನಿದು ನಿಜವಾಗ್ಲೂ ಬರೆದಿದ್ದು ಒಂದು ಪ್ರೇಮ ಕವಿತೆ ಥರ. ಆದರೆ ಅವ್ರು ಅದೇ ಅಂದರು, ಶ್ರಾವಣದ ಸಂಜೆ ನಿನಗಾಗಿ ಕಾದೆ ಅಂತಂದರೆ ನೀವು ಕವಿತೆಗೆ ಬೇಕಾದರೂ ಕಾಯ್ಬೋದು, ಎಷ್ಟೊಂದು ಆಯಾಮಗಳಿದೆ ಇದಕ್ಕೆ ಅಂತ ಅವರು ಅದನ್ನು ವ್ಯಾಖ್ಯಾನ ಮಾಡಿದರು. ಅದರಿಂದ ನನಗೆ ಆ ಹಾಡು ತುಂಬ ಪ್ರೀತಿ. ಅದನ್ನು ಒಂದೆರಡು ಸಾಲು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಹೇಳಿ ಹೇಳಿ, ತೊಂದರೆ ಇಲ್ಲ. ಅದ್ರದ್ದು ಲಿರಿಕ್ಸು ಶ್ರಾವಣದ ಸಂಜೆ ನಿನಗಾಗಿ ಕಾದೆ, ಮಳೆಯ ಹನಿಗಳ ನಡುವೆ ಮುತ್ತಾಗುವ, ನಿದ್ದೆ ಕವಿದಿದೆಯೇನು, ಸಮಯ ಮರೆತಿಹೇನು, ಕಲ್ಲಾಗಿ ಕಾದಿರುವೆ ಉಸಿರಾಗುವ, ಶ್ರಾವಣದ ಸಂಜೆ. ಹನಿಗಳ ನಡುವೆ ಮುತ್ತು ಬರೋ ರೀತಿಯಲ್ಲಿ ನಮ್ಮ ಮಾತುಕತೆಯಲ್ಲಿ ಒಂದು ಒಳ್ಳೆ ಮುತ್ತು ಬಂತಿವಾಗ. ಸಂತೋಷ ಆಗುತ್ತೆ. ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ದು ಒಂದು ಅದ್ಭುತ ಕಲೆನೇ ಅದು. ಈಗ ನಮಗೂ ನೀವು ಬರೆಯುವಂಥ ಭಾವನೆಗಳು ಎಲ್ಲರ ಹತ್ರನೂ ಇರುತ್ತೆ, ಅದನ್ನ ಹೇಳುವಂಥ ಪರಿ ಎಲ್ರಿಗೂ ಸಾಧ್ಯ ಆಗಲ್ಲಲ್ವಾ? ಸೊ ಅದು ಒಂದು ಆರ್ಟ್. ಅದು ನಮಗೆ ಅದೊಂಥರ ನಿರಾಳ ಭಾವವನ್ನು ಹುಟ್ಟಿಸುವಂಥದ್ದು. ಎಷ್ಟೋ ಭಾವಗಳನ್ನು ನಾವು ನೇರವಾಗಿ ಮಾತಿನಲ್ಲಿ ಹೇಳಲಿಕ್ಕಾಗಲ್ಲ, ಅಂಥದ್ದನ್ನು ಎಲ್ಲಾದರೂ ಕಥೆಯಲ್ಲಿ ಯಾವುದಾದ್ರು ಪಾತ್ರದ ಮೂಲಕ ಹೇಳಿಸ್ಬಿಡೋದು. ನನಗೆ ಹೇಳೋದು ಇರುತ್ತದನ್ನ ಏನು ಮಾಡೋದು, ಅವ್ರ ಹತ್ರ ಹೇಳಿಸ್ಬಿಡೋದು. ಅಷ್ಟು ನನಗೆ ಫ್ರೀ ಆವಾಗ ನಾನು ಹೇಳಿದೆ ನಾನು ಅಂಥೇಳಿ ಆ ಥರ. ಅದರಿಂದ ಬರವಣಿಗೆ ಒಂದು ಬಿಡುಗಡೆ ಅದು ನಮಗೆ ಅಂಥೇಳಿ ಯಾವಾಗಲೂ ಅನಿಸುತ್ತೆ ನನಗೆ. ಪುಸ್ತಕಗಳ ಬಿಡುಗಡೆ ಮಾತ್ರ ಅಲ್ಲ, ಅದು ಬರಹಗಾರರ ಬಿಡುಗಡೆ ಕೂಡ ಅಂಥೇಳಿ ಹಿರಿಯರು ಒಳಗಡೆ ಹಿಡಿದಿಟ್ಕೊಂಡಿರುವಂತಹ ಅಷ್ಟು ವಿಷಯಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ನಾವು ಒಂದ್ಸತಿ ಫುಲ್ ಖಾಲಿ ಆದಂಗೆ ಅನ್ಸುತ್ತೆ, ಮತ್ತೆ ಆಮೇಲೆ ತುಂಬಿಕೊಂಡಾಗ ಮತ್ತೆ ಬರೀತೀವಿ ಅಂತ. ಹೇಳಿ, ಒಂದು ಭಾಷೆಯ ಬಗ್ಗೆ ನಾವು ಮಾತಾಡೋದಾದ್ರೆ, ನಾವು ಹಂತ ಹಂತವಾಗಿ ಬರಹಗಳನ್ನು ಬರಿತಾ ಹೋಗ್ತೀವಿ, ಕವಿತೆಗಳನ್ನು, ಅಂಕಣಗಳು, ಅದು ಇದು ಎಲ್ಲವನ್ನು ಬರಿತಾ ಹೋಗ್ತೀವಿ. ನಮ್ಮ ಭಾಷೆಯು ಕೂಡ ಹೇಗೆ ಮುಖ್ಯ ಆಗುತ್ತೆ ಇಲ್ಲಿ ಜನರಿಗೆ ತಲುಪಿಸುವಲ್ಲಿ? ಯಾಕೆಂದರೆ ಹೋಗ್ತಾ ಹೋಗ್ತಾ ನಾವು ಕಲಿತಾ ಹೋಗ್ತೀವಿ. ಈಗ ನಾವು ಇವತ್ತು ಬರೆದಿದ್ದನ್ನು ಇವತ್ತು ನೋಡೋದಕ್ಕೂ ಒಂದು 10 ವರ್ಷ ಬಿಟ್ಟು ನೋಡೋದಕ್ಕೂ ವ್ಯತ್ಯಾಸ ಇದೆ. ಅಯ್ಯೋ, ನಾನೇ ಎಷ್ಟೊಂದು ತಿದ್ದುಪಡಿ ಆಗ್ಬೇಕಲ್ವಾ ಇದರಲ್ಲಿ ಅಂತಾನು ತುಂಬ ಇರುತ್ತೆ. ಯಾಕೆಂದರೆ ನಾನೀಗ 2010ರಲ್ಲಿ ಬರೆದಿದ್ದನ್ನು ನೋಡಿದಾಗಲೇ, ಕೆಲವೊಂದು ಕವಿತೆಗಳನ್ನು ನೋಡಿದಾಗ ನನಗೆ ಅನಿಸುತ್ತೆ, ಅಯ್ಯೋ ಇದು ನಾನು ಬರೆದಿದ್ದ ಅಂತ. ಅಷ್ಟರ ಮಟ್ಟಿಗೆ ನಮಗೆ ಅಂದರೆ ಅದೇನೋ ತುಂಬ ಎಳಸು ಅಂಥೇಳಿ ಅನಿಸುವಂಥದ್ದು. ಅಯ್ಯೋ ಇಷ್ಟು ಇನ್ನೂ ಚೆನ್ನಾಗಿ ಬರಿಬೋದಿತ್ತಲ್ಲ ಇದನ್ನು ಅನ್ಸದ್ದು. ಭಾಷೆ ತುಂಬ ಮುಖ್ಯ ಅಂಥೇಳಿ. ಯಾಕೆಂದರೆ ಭಾಷೆಯನ್ನು ನೀವು ಯಾವ ರೀತಿ ಬಳಸ್ತೀರಿ ಅನ್ನೋದ್ರ ಮೇಲೆ ಸಾಹಿತ್ಯದ ಒಂದು ಗಟ್ಟಿತನ ನಿಲ್ಲೋದು ಅಂಥೇಳಿ ನನಗೆ ಯಾವಾಗಲೂ ಅನಿಸೋಂಥದ್ದು. ಎಷ್ಟೋ ಜನರಿಗೆ ಆ ಥರ ಅಂದರೆ ಭಾಷೆಯನ್ನು ಬಳಸುವಲ್ಲೇ ಅವ್ರು ಎಡವುತ್ತಾರೆ. ಅವ್ರಿಗೆ ಸಾಕಷ್ಟು ಅನುಭವಗಳಿರುತ್ತೆ, ಸಾಕಷ್ಟು ತಿಳುವಳಿಕೆ ಇರುತ್ತೆ, ಹೇಳೋ ಕ್ರಮ ಗೊತ್ತಿರುತ್ತೆ. ಅದೇ ಮಾತಾಡುವಾಗ ಚೆನ್ನಾಗಿ ಹೇಳಿಬಿಡ್ತಾರೆ ಅವರು. ಆದರೆ ಅದನ್ನು ಒಂದು ಭಾಷೆಯ ಚೌಕಟ್ಟಿನಲ್ಲಿ ಅದನ್ನು ನಿಲ್ಲಿಸುವಾಗ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಅಂತ. ಆಮೇಲೆ ನೀವು ಈ ಇದನ್ನು ಕೇಳಿದ್ದಕ್ಕೆ ನಿಮ್ಗೆ ಹಿಂದೆ ಬರೆದಿದ್ದನ್ನು ನೋಡಿದಾಗ ಏನು ಅನಿಸುತ್ತೆ ಅಂತಂದ್ರಲ್ಲ, ಅದನ್ನು ನಿಜ ಹೇಳಬೇಕು ಅಂತಂದರೆ, ಮೊನ್ನೆ ಒಬ್ಬರು ರೇಷ್ಮಾ ಭಟ್ ಅನ್ನೋರು ಒಂದು ಕವಿತೆಯನ್ನು ಹಾಡಿ ಯೂಟ್ಯೂಬಲ್ಲಿ ಹಾಕಿದ್ರು. ಪೂರ್ತಿ ಎಷ್ಟೊಂದು ವ್ಯೂಸ್ ಆಗಿದೆ. ಅದರೊಳಗಡೆ ಅವ್ರು ಸಾಹಿತ್ಯ ಸಿಂಧು ಹೆಗ್ಡೆ ಅಂತ ಬರೆದಿದ್ರು. ಆಮೇಲೆ ಅವ್ರು ನನ್ನ ಹತ್ರ ಕೇಳಿದ್ದು, ಇದು ನೀವೇ ಅಲ್ವಾ ಸಿಂಧು ಹೆಗ್ಡೆ ಅಂತ. ಆಮೇಲೆ ನಾನು ನಿಮ್ಗೆ ಯಾವಾಗಲೂ ಕವಿತೆ ಕೊಟ್ಟಿರೋ ನೆನಪಿಲ್ವಲ್ಲ ಅಂತ. ಆಮೇಲೆ ಅವರೇ ನೆನಪು ಮಾಡಿದ್ದು, 2005-6ರಲ್ಲಿ ನೀವು ಕುಮಟಾ ಸಾಹಿತ್ಯ ಸಮ್ಮೇಳನದಲ್ಲಿ ಗೀತ ಗಾಯನ ಗೋಷ್ಠಿಗಾಗಿ ಈ ಪದ್ಯ ಬರೆದು ಕೊಟ್ಟಿದ್ರಿ ಅಂತ. ನಿಜವಾಗ್ಲೂ ಅದಕ್ಕೆ ನಾನು ಹೇಳ್ತಾ ಇರೋದಾಗ 2006ರಲ್ಲಿ ನಾನು ಹಿಂಗೆ ಬರೆದಿದ್ನ ಅಂತ ಅನಿಸೋ ಅಷ್ಟರ ಮಟ್ಟಿಗೆ. ಅಂದರೆ ಆ ಥರ ಎಷ್ಟೋ ಸತಿ ಹಂಗೆ ಅನಿಸುತ್ತೆ ತುಂಬ. ಹೌದು ಹೌದು. ಆದರೆ ನಾವು
ಮುಂದಿನ ಇದಕ್ಕೆ ಮತ್ತೆ ಬೆಳವಣಿಗೆ ಅಂದ್ರೆ ಅದೇ ಅದಲ್ಲ. ಅಲ್ವಾ? ಇನ್ನೂ ಹೌದು, ಪ್ರಬುದ್ಧತೆ ತೋರಿಸ್ದಲ್ಲೇ ಇದ್ರೆ ಈಗ 25 ವರ್ಷದ ಹಿಂದಿನಂಗೆ ಇವತ್ತು ನಾನು ಬರೀತಾ ಇದ್ದೆ, ಅಲ್ವಾ? ಅದಕ್ಕೇನು ಇದಿಲ್ವೇನೋ, ಮೌಲ್ಯ ಇಲ್ವೇನೋ ಅಂತ ನಂಗೆ ಅನ್ಸುತ್ತೆ. ನಿಜ 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 ಮ್ಯಾಮ್. ನಮಗೆ ಇದ್ರ ಜೊತೆಗೆ ತಾವು ಒಂದು ಯಕ್ಷಗಾನ ಪ್ರದರ್ಶನ ಕೂಡ ಕೊಟ್ಟಿದ್ದೀರಿ, ಅದನ್ನು ಕಲ್ತಿದ್ದೀರಾ. ಹೇಗೆ ಏನು ಬಿಟ್ಟಿದ್ದೀರಾ ಅಂತ ಹುಡುಕ್ತಾ ಇದ್ದೀನಿ ನಾನೀಗ. ಅದು ಯಕ್ಷಗಾನದ್ದು ಅದೊಂಥರ ಮಜಾ ಸಿಚುವೇಶನ್. ಅಂದರೆ ನಾನು ನನ್ನ ಆಪ್ತರೊಬ್ಬರು ಹೊನ್ನಾವರದ ಗುಂಡುಬಾಳದಲ್ಲಿ ಈ ಥರ ಯಕ್ಷಗಾನ ನಿರಂತರವಾಗಿ ನಡೆಯುತ್ತೆ, ರಾತ್ರಿ ಇಡೀ ನಿರಂತರವಾಗಿ ನಡೆಯುವಂಥ ಇದು ಅಂತ ನೋಡಕ್ಕೆ ಹೋಗಿದ್ದೆ ನಾನು. ಆವಾಗ ನಂಗೆ ಅನ್ನಿಸ್ತು, ಅಬ್ಬ ಅದ್ಭುತ ಅನಿಸೋಯ್ತು ನನಗಲ್ಲಿ. ಆ ಗುಂಡುಬಾಳ ಅನ್ನುವಂಥ ಊರಿನಲ್ಲಿ ದೇವಸ್ಥಾನದ ಎದುರಿಗೆ ಯಾರೇ ಪ್ರೇಕ್ಷಕರು ಇಲ್ದಿದ್ರು, ಹರಕೆಯ ಆಟ ಯಕ್ಷಗಾನ ನಿರಂತರವಾಗಿ ಅದನ್ನು ನಾನು ನೋಡ್ಲಿಕ್ಕೆ ಹೋದಾಗ ನಂಗೊಂಥರ ಎಷ್ಟು ಮಟ್ಟಿಗೆ ಅದರದ್ದು ಇದು ತಲೆಯಲ್ಲಿ ಹೋಗ್ತು ಅಂದರೆ, ಈ ಯಕ್ಷಗಾನದ ವೇಷ ಒಂದು ಸತಿ ಆದ್ರೂ ಕಟ್ಕೊಳ್ಬೇಕು ನಾನು. ಕುಣಿಲಿಕ್ಕೆ ಆಗದಿದ್ರು ಅಷ್ಟೇ ಹೋಯ್ತು, ಒಂದು ಸತಿ ಆದರೂ ಇದನ್ನು ನಾನು ಧರಿಸ್ಬೇಕು ಅನ್ನುವಂಥ ಒಂದು ಹೇಳ್ತಾರಲ್ಲ ಅದಮ್ಯ ಭಯಕ್ಕೆ ಆವಾಗ ಹುಟ್ಕೊಂಡಿದ್ದು. ಆಮೇಲೆ ನಮ್ಮ ಊರಿನಲ್ಲಿ ಶಿರ್ಸಿಯಲ್ಲಿ ಯಕ್ಷಗೆಜ್ಜೆ ಅನ್ನುವಂಥ ಒಂದು ಮಹಿಳಾ ಯಕ್ಷಗಾನ ತಂಡ ಇದೆ. ನಿರ್ಮಲಾ ಗೋಳಿಕೊಪ್ಪ ಅನ್ನೋರು ಅದನ್ನು ಮುನ್ನಡೆಸ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಅವರ ಒಂದು ನನ್ನ ಪುಣ್ಯನ ಏನೋ ನನಗೆ 10 ದಿನದ ಯಕ್ಷಗಾನ ಶಿಬಿರ ಇದೆ ಅಂತ ಹಾಕಿದ್ರು, ಅಡ್ವರ್ಟೈಸ್ ಹಾಕಿದ್ರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಮೇಡಮ್ ನಂಗೆ 10 ದಿನ ಎಲ್ಲ ಬರೋಕ್ಕಾಗಲ್ಲ, ಬ್ಯಾಂಕಲ್ಲಿ ಕೆಲಸ ಮಾಡೋದು, ನನಗೊಂದು ವೇಷ ಕಟ್ಸ್ಕೊಡ್ತೀರಾ, 1-2 ಫೋಟೋ ತೆಕ್ಕೊತೀನಿ ಅಂತಂದೆ. ಆಮೇಲೆ ಅವ್ರು ಅಂದರು, ಆ ಯಕ್ಷಗಾನ ವೇಷವನ್ನು ಹಾಗೆ ಧರಿಸೋದಿಲ್ಲ, 4 ಹೆಜ್ಜೆ ಆದರೂ ಕಲ್ತ್ಕೋಬೇಕು, ನೀವು ಬನ್ನಿ 10 ದಿನದಲ್ಲಿ ನಿಮ್ಗೆ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಬನ್ನಿ, ನಾನು ನಿಮಗೆ ಕಲಿಸ್ತೀನಿ ಅಂತ ಅಂದರು. 10 ದಿನದಲ್ಲಿ ಹೆಂಗೆ ಕಲ್ಸೋಕ್ಕಾಗುತ್ತೆ ಅಂತ. ಆದರೂ ಒಪ್ಕೊಂಡೆ ನಾನು, ಇರಲಿ ಇಷ್ಟು ಏನೇನೋ ಚಾಲೆಂಜು ಅದು ಇದು ಮಾಡ್ತೀನಲ್ಲ, ಇದನ್ನೊಂದು ಮಾಡೋಣ ಅಂತ ಹೋದೆ. ಫಸ್ಟು ಹೋಗಿದ್ದು ಅದೇ ಆಫೀಸ್ ಅವರ್ಸ್ ಮುಗಿದ ಮೇಲೆ ಒಂದು 4 ದಿನ ಹೋಗೋಣ ಅಂತ. ಆದರೆ ಅದರ ಸೆಳೆತ ಯಾವ ರೀತಿ ಇತ್ತು, ಮತ್ತು ಅವ್ರ ಪ್ರೀತಿ, ನಿರ್ಮಲಕ್ಕ ಅವರು ಎಷ್ಟು ಪ್ರೀತಿಯಿಂದ ಹೇಳ್ಕೊಟ್ರು ಅಂದರೆ 10 ದಿನ ಕೂಡ ನಾನು ಅದನ್ನು ಕಲಿತೆ. ಆಮೇಲೆ ಅವ್ರದ್ದೇ ವಾರ್ಷಿಕೋತ್ಸವದಲ್ಲಿ ಒಂದು ಇದನ್ನು ಕೊಟ್ವಿ. ಆಮೇಲೆ ಯಾವ ಗುಂಡುಬಾಳಕ್ಕೆ ನಾನು ಸೇವೆ ಆಟ ನೋಡ್ಲಿಕ್ಕೆ ಹೋಗಿದ್ನೋ ಅಲ್ಲಿ ಹೋಗಿ ನಾವು ಸೇವೆ ಆಟವನ್ನು ನಮ್ಮ ತಂಡದವರೇ ಮಾಡಿ ಬಂದ್ವಿ. ಅಂತೂ ಕನಸು. ನಿಜ 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 ಮ್ಯಾಮ್. ಕವಿಗೋಷ್ಠಿಗಳಲ್ಲಿ ತಾವು ಭಾಗವಹಿಸಿದ್ದೀರಿ, ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ತಾವು ವಹಿಸಿದ್ದೀರಿ, ಜೊತೆಗೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೀರಿ ಸಕ್ರಿಯವಾಗಿ. ಏನು ಹೇಳ್ತೀರಿ ಒಂದು ಕವಿಗೋಷ್ಠಿಗಳಲ್ಲಿ ಭಾಗವಹಿಸುವಂಥದ್ದು? ನಾವು ನಮ್ಮ ಒಂದು ಆಲೋಚನೆ, ನಮ್ಮ ದೃಷ್ಟಿಕೋನದಲ್ಲಿ ಒಂದು ಕವಿತೆಯನ್ನು ಮಂಡಿಸಿದ್ರೆ ಮತ್ತೊಬ್ಬ ಕವಿ ಕವಯಿತ್ರಿ ಅವರು ಒಂದು ದೃಷ್ಟಿಕೋನದಲ್ಲಿ ಮತ್ತೊಂದು ಹೇಳ್ತಾರೆ, ವಿಚಾರ ವಿನಿಮಯಗಳಾಗ್ತಾ ಹೋಗುತ್ತೆ. ಸೊ ಏನು ಹೇಳ್ತೀರಾ ಆ ಒಂದು ಅನುಭವ ಕವಿಗೋಷ್ಠಿಯದ್ದು? ಅಂದರೆ ಸಾಹಿತ್ಯ ಶಿರ್ಸಿ ಒಂದು ಸಾಹಿತ್ಯಿಕವಾಗಿ ತುಂಬ ರಿಚ್ ಇದೆ ಅಲ್ಲಿ. ಕವಿಗೋಷ್ಠಿಗಳಂತೂ ನಡೀತಾನೆ ಇರುತ್ತೆ ಅನ್ನೋಂಗೆ. ಆದರೆ ನನಗೆ ನನ್ನದೇ ಪುಣ್ಯ ಇರಬೇಕು, ಎಷ್ಟು ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ನನಗೆ ಅವಕಾಶ ಸಿಕ್ತು ಕವಿಗೋಷ್ಠಿಯಲ್ಲಿ ಕವಿತೆಯನ್ನು ಓದಲಿಕ್ಕೆ. ಆವಾಗ ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಕವಿಗಳು ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಿದ್ರು. ಅವ್ರನ್ನೆಲ್ಲ ನೋಡಿಕೊಂಡು ನಮಗೆ ಅಂದರೆ ಅವ್ರ ಲಾಸ್ಟಿಗೆ ಒಂದು ಆಶಯ ಭಾಷಣ ಇರುತ್ತೆ, ಒಂದು ಅಧ್ಯಕ್ಷೀಯ ಭಾಷಣ ಇರುತ್ತಲ್ಲ, ಅವೆರಡು ಭಾಷಣಗಳು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ತಿತ್ತು. ಕವಿತೆಗಳು ಯಾವ ರೀತಿ ಇರಬೇಕು, ನಮ್ಮಲ್ಲಿ ಏನು ಡ್ರಾಬ್ಯಾಕ್ ಇದೆ, ನಾವು ಏನನ್ನ ಬರಿತಾ ಇದ್ದೇವೆ, ಎಲ್ಲಿ ತಪ್ತಾ ಇದ್ದೇವೆ, ಯಾವ್ದು ಕವಿತೆ ಆಗಲಿಲ್ಲ, ಇದೆಲ್ಲವನ್ನು ಕೂಡ ನಾವು ಕವಿಗೋಷ್ಠಿಗಳ ಅವೆರಡು ಭಾಷಣಗಳಲ್ಲಿ ಕೇಳ್ತಾ ಕಲಿತಾ ಬಂದ್ವಿ. ಬೇರೆ ಬೇರೆ ಕವಿತೆಗಳನ್ನು ಕೇಳುವಂಥ ಅವಕಾಶ ನಮ್ಗಲ್ಲಿ ಸಿಕ್ತು. ಅಷ್ಟೆಲ್ಲ ಆದಮೇಲೆ ನನಗೆ 2023ರಲ್ಲಿ ಹೊನ್ನಾವರದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಇದರ ಸಮ್ಮೇಳನದಲ್ಲಿ, ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷತೆ ಕೊಟ್ಟರು. ಅದು ನಾನು ನಿಜವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಆವಾಗ ಅನ್ನಿಸ್ತು ನನಗೆ, ಕವಿತೆಗಳನ್ನು ಓದ್ತಾ 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 ಅಧ್ಯಕ್ಷತೆ ಕೊಡೋದು, ಯಾವ ಅಧ್ಯಕ್ಷೀಯ ಭಾಷಣಗಳನ್ನು ಕೇಳಿ ನಾವು ಮುಂದೆ ಬಂದಿದ್ವೋ ಹಾಗೆ ನಾನೇ ಅಧ್ಯಕ್ಷೀಯ ಸ್ಥಾನದಲ್ಲಿ ನಿಂತು ಮಾತಾಡೋದು ಅಂದರೆ ನನಗೊಂದು ಸ್ವಲ್ಪ ಟೆನ್ಷನ್ ಆಗಿತ್ತು. ಆವಾಗ ಬೇರೆ ಬೇರೆ ರೀತಿಯ ನಾವು ಮಾತಾಡೋದಕ್ಕೂ ಯಾವ ರೀತಿ ಅಡ್ವರ್ಸ್ ಇದೆಲ್ಲ ಬರುತ್ತೆ, ಕಾಮೆಂಟ್ಸ್ ಅನ್ನೋದು ನನಗೆ ಆ ಟೈಮ್ನಲ್ಲಿ ಗೊತ್ತಾಯಿತು. ನಾನು ಆವಾಗ ಹೇಳಿದ್ದೆ, ಬರೆದಿದ್ದನ್ನೆಲ್ಲ ಫೇಸ್ಬುಕ್ನಲ್ಲಿ ಹಾಕ್ಬಿಡೋದು, ಬರೆದಿದ್ದನ್ನೆಲ್ಲ ಗ್ರೂಪ್ನಲ್ಲಿ ಹಾಕ್ಬಿಡೋದು, ಆ ಥರ ಮಾಡಬೇಡಿ, ಬರೆದಿದ್ದನ್ನು ಸ್ವಲ್ಪ ಇಟ್ಕೊಂಡು ಆಮೇಲೆ ಎಲ್ಲಿ ಬರೆದಿದ್ದೆಲ್ಲ ಕವಿತೆ ಆಗೋಲ್ಲ ಅನ್ನೋಂಥ ಮಾತುಗಳನ್ನು ನಾನು ಅಲ್ಲಿ ಆಡಿದ್ದೆ. ಸ್ವಲ್ಪ ಜನ ಅದಕ್ಕೂ ಕೂಡ ಅದೇನು ಫೇಸ್ಬುಕ್ ಕವಿತೆಗಳು ಅಂದರೆ ಹಿಂಗೆ ಮಾಡಿ ಮಾತಾಡ್ತಾರಲ್ಲ ಅನ್ನೋಂಥ ಆ ಮಾತುಗಳು ಕೂಡ ಬಂತು, ಆ ಥರದನ್ನೆಲ್ಲ ಕೇಳುವಂತ. ಅದು ಒಂದು ಅನುಭವವೇ, ಅದೊಂದು ಅನುಭವ. ಹೌದು, ಕಲಿಕೆ. ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲೂ ಕವಿತೆ ಓದ್ದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಅಲ್ಲೂ ಕೂಡ ತುಂಬಾ ಕಲಿಯೋದಿರುತ್ತೆ ಅಲ್ಲಿ. ಅದೇ ಬೇರೆ ಬೇರೆ ರೀತಿ ಕವಿತೆಗಳನ್ನ ಕೇಳುವಾಗ ಎಷ್ಟೊಂದು ಆಯಾಮಗಳು ತೆರೆಕೊಳ್ಳುತ್ತೆ ಅಲ್ಲಿ. ಹೌದು.
ಹೇಳಿ, ಊರು ಶಿರಸಿ, ಜೊತೆಗೆ ತಂದೆ ಸಾಹಿತಿ, ಪತ್ರಕರ್ತ, ಜಯರಾಮ್ ಹೆಗ್ಡೆ. ಜೊತೆಗೆ ತಾಯಿ ಕೃಷಿ ಕೃಷಿಕರು. ಮಹಿಳೆ, ಹೌದು. ಊರಿನ ಸೊಬಗು ಸೊಗಡು, ಆ ಎಲ್ಲ ಅಂಶಗಳು ಕೂಡ ನಿಮ್ಮ ಕವಿತೆಗಳು ಅಥವಾ ಬರಹಗಳಲ್ಲಿ ಆಗಾಗ್ಗೆ ಬಂದು ಹೋಗ್ತಾ ಇರತ್ತಾ ಆ ಸೊಗಡು? ಹಾಂ, ಬರುತ್ತೆ. ನನ್ನ ಕತೆಗಳಲ್ಲಿ ಊರಿಂದೆಲ್ಲ ಕೆಲವೊಂದು ಬಾಲ್ಯದ ಸುಮಾರು ಸಂಗತಿಗಳು ಅದು ನನ್ನ ಕತೆಗಳಲ್ಲಿ ಅಲ್ಲಲ್ಲಿ ಇಣಿಕಿದೆ ಅಂತ ಹೇಳ್ಬೋದು. ಮತ್ತು ಮನೆಯವರು ಚಂದ್ರಶೇಖರ್ ಅವ್ರು ಕೂಡ, ಅವ್ರದ್ದು ಅಲ್ಲೇ ಹಳ್ಳಿ, ಶಿರ್ಸಿ ಹತ್ರನೇ, ಮೆಣಸಿಕೇರಿ ಅಂತ ಹೇಳಿ. ಸೊ ನನಗೆ ನನ್ನ ಮಗಳು ಸಣ್ಣ ಇರುವಾಗ ಮೆಣಸಿಕೇರಿಯಲ್ಲಿ ಒಂದು 5 ವರ್ಷ ಉಳಿಯುವಂಥ, ಪೇಟೆಲೇ ಹುಟ್ಟಿ ಬೆಳೆದು ದೊಡ್ಡವಳಾದವಳಿಗೆ ಹಳ್ಳಿಲಿ 5 ವರ್ಷ ಉಳಿಯುವಂಥ ಸುಯೋಗ ದೊರೆತಿತ್ತು. ಆವಾಗ ಸುಮಾರು ಅನುಭವಗಳು, ಅದೆಲ್ಲ ಬೇರೆ ಥರ ಅನುಭವ ಹಳ್ಳಿಲಿ, ಅಲ್ಲಿ ಶಿರ್ಸಿ ಹತ್ತಿರದ ಹಳ್ಳಿಲಿ ಇದ್ದಿದ್ದು. ನಿಜ ನಿಜ. ಅಲ್ಲ, ಶಿರ್ಸಿ ಊರು ನಾವು ದೊಡ್ಡ ಊರಂದ್ರೂ ಕೂಡ ಆ ಒಂದು ಸೊಗಡು ಹಾಗೇ ಇದೆ ನಮ್ಗೆ ನೋಡೋದಕ್ಕೆ, ಆ ಒಂದು ಜೀವಂತಿಕೆ ಹಾಗೆ ಇದೆ ಅಂತ ಹೇಳ್ಬೋದು. ಅಲ್ಲಿನ ಆ ಬೆಲ್ಟ್ ಹಾಗೇ ಇದೆ, ಅದೇ ನಮಗೆ ಖುಷಿ ಕೊಡುವಂಥದ್ದು. ನಾವು ತಮ್ಮ ಮುಂದಿನ ಕವನ ಸಂಕಲನ ನೋಡೋದಾಯ್ತು ಅಂತಂದ್ರೆ ರಸ್ತೆಯಲ್ಲಿ ಮೇ ಫ್ಲವರ್, ಇದು ಶೀರ್ಷಿಕೆನೇ ತುಂಬಾ ಕೇಳೋ ರೀತಿಯಾಗಿದೆ. ಹೇಳಿ, ಈ ಒಂದು ಕವನ ಸಂಕಲನದ ಕುರಿತು, ಮತ್ತೆ ಇದರಲ್ಲಿ ಸಾಧ್ಯವಾದ್ರೆ ಒಂದು ಕವನ ಓದ್ಬೇಕಾ? ಸಾಧ್ಯವಾದ್ರೆ. ಇದಕ್ಕೆ HL ಪುಷ್ಪಾ ಮೇಡಮ್ ಅವರು ಮುನ್ನುಡಿ ಬರ್ತಿದ್ದಾರೆ. ನಂದೊಂದು ರಸ್ತೆಯಲ್ಲಿ ಮೇ ಫ್ಲವರ್ ಅನ್ನೋದೇ ಕವಿತೆ ಇತ್ತು, ಅದೇ ಹೆಸರೇ ಇಟ್ಬಿಡಮ್ಮ ಪುಸ್ತಕಕ್ಕೆ ಅಂತ ಅವರೇ ಹೇಳಿದ್ದು. ಇವತ್ತಿಗೂ ಮೊನ್ನೆ ಲೇಖಕಿಯರ ಸಂಘದ ಇದಾದಾಗ, ಸಮ್ಮೇಳನ ಆದಾಗ, ಅಲ್ಲಿ ಕವಿತೆ ಓದ್ಲಿಕ್ಕೆ ಬಂದಾಗ ಪುಷ್ಪಾ ಮೇಡಮ್ ನನ್ನನ್ನು ಗುರುತಿಸಿದ್ದು ಮೇ ಫ್ಲವರ್. ಚೆನ್ನಾಗಿದೆ, ರಸ್ತೆಯಲ್ಲಿ ಮೇ ಫ್ಲವರ್. ಆದರೆ ಆ ಕವಿತೆ ಓದ್ತಾ ಇಲ್ಲ ನಾನಿಲ್ಲಿ. ಸ್ವಲ್ಪ ಇದೊಂಚೂರು ಜನಪ್ರಿಯ ಆಗಿತ್ತು ಈ ಕವಿತೆ, ಕವನಗಳು ದೋಸೆಯ ಹಾಗೆ ಅಂತ. ಇದನ್ನು ಓದ್ತಾ ಇದೆ. ಕವನಗಳು ದೋಸೆಯ ಹಾಗೆ, ಕೆಲವೊಮ್ಮೆ ಹರಿದು ಹೋಗುತ್ತದೆ, ಸೀದು ಹೋಗುತ್ತದೆ, ಏಳುವುದೇ ಇಲ್ಲ, ಬಂಡಿಗೆ ಅಂಟಿಕೊಳ್ಳುತ್ತವೆ. ಎದ್ದವೆಂದರೆ ಒಂದರ ಮೇಲೊಂದು, ಒಂದಕ್ಕಿಂತ ಒಂದು ಗರಿ 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 ಕೆಂಪಾಗಿ ಗಮ್ ಎನ್ನುತ್ತವೆ. ತಿನ್ನುವವರಿಲ್ಲದೆ ಮೆತ್ತಗಾಗುತ್ತವೆ. ಹಿಟ್ಟು ಹಾಗೆ ಇರಿಸಿದವೆಂದರೆ ಹುಳಿ ಹೆಚ್ಚಾಗಿ ನಾರುತ್ತದೆ. ಒತ್ತಾಯದಿಂದ ತಿನ್ನಿಸಿದರೆ ಬಿಟ್ಟು ಬಿಡದೆ ಕಾಡುವ ಹುಳಿಬೇಕು. ಕವನಗಳು ದೋಸೆಯ ಹಾಗೆ, ಹದವಿದ್ದರೆ ಸಾಲದು, ಕಾವೂ ಬೇಕು, ಎದ್ದೇಳಿಸಲು ಸೊಟ್ಟುಗವೂ ಬೇಕು, ಎಣ್ಣೆಯೂ ಬೇಕು. ದೋಸೆ ಪಿಜ್ಜಾದಂತಲ್ಲ ನೋಡಿ, ಓವನ್ನಲ್ಲಿ ಕೂಡಿ ಹಾಕಿ ಕಾವೇರಿಸಲು, ಮುಚ್ಚಳದ ಅಡಿಗೆ ಕ್ಷಣ ಮಾತ್ರದಲ್ಲಿ ಬೆಂದು ಮುಕ್ತತೆಯಲ್ಲಿ ಹರವಿಕೊಳ್ಳುವ ದೋಸೆ ಕವನದ ಹಾಗೆ. ದೋಸೆ ತಿಂದಂಗೆ ಇತ್ತಿದು. ಅಂದ್ರೆ ನಮ್ಮಲ್ಲಿ ಆ ಒಂದು ಕವನ ಕವಿತೆ ಬಂದಿದೆ ಅಂದ್ರೆ ಅದನ್ನ ಬರೆದು ನಾವು ತಿಳಿಸ್ಬಿಡ್ಬೇಕು ಅನ್ನುವಂಥದ್ದು. ಅಂದ್ರೆ ಅದನ್ನ ಹಾಗೆ ಅದಮಿಟ್ಟುಕೊಂಡಷ್ಟು ಕೂಡ ದೋಸೆ ಇಟ್ಟು ಉಳಿ ರೀತಿ ಹಾಗೆ ಆಗುತ್ತೆ. ಅದು ಗರಿಗರಿಯಾಗಿ ಬಂದ್ರೆ ಅದು 108 ಜನ ಕೇಳ್ತಾರೆ. ಅದು ಸಾಹಿತ್ಯದ ಕೃಷಿಯ ಒಂದು ಮುಂದಿನ ಹಂತ ಅಲ್ವಾ ಅದು? ನೀವಂದ್ರಲ್ಲ ಯಾವ್ಯಾವ ಟೈಮ್ನಲ್ಲಿ ನಿಮಗೆ ಕವಿತೆಗಳು ಕಥೆಗಳು ಹುಟ್ಟುತ್ತೆ ಅಂತ. ಈಗ ದೋಸೆ ಏರಬೇಕಾದ್ರೆ ದಿನ ಬೆಳಗಾದ್ರೆ ಮಾಡ್ಲೇಬೇಕಲ್ಲ, ಅಡುಗೆ ಮಾಡಲೇಬೇಕು, ತಿಂಡಿ ಮಾಡಲೇಬೇಕು. ಅಡುಗೆ ಮನೆಯಲ್ಲಿ ಇರುವಾಗ ಈ ಥರ ಅಡುಗೆ ಮನೆಯ ಕವಿತೆಗಳು ಹುಟ್ಟುತ್ತೆ. ಸಂತೋಷ ಸಂತೋಷ. ಅಲ್ಲ, ಈ ರೀತಿಯ ದೋಸೆ ಹಿಟ್ಟಿನಿಂದಲೂ ಕೂಡ ಸಾಹಿತ್ಯ ಎಲ್ಲೆಲ್ಲಿ ಅಡಗಿದೆ ಅಲ್ವಾ ಅನ್ನೋಂಥದ್ದಾಗತ್ತೆ ಅಷ್ಟೇ. ಎಸ್ ಮ್ಯಾಮ್. ಮ್ಯಾಮ್ ಹೇಳಿ, ಹೇಗೆ ನಿಮ್ಮ ಒಂದು ಕೆಲಸ ಅಥವಾ ಪ್ರವೃತ್ತಿಗಳಲ್ಲಿ ಸಾಕಷ್ಟು ವಿಷಯಗಳು ಸಿಗುತ್ತೆ ಅಂದ್ಕೋತೀನಿ ನಾನು ನಿಮಗೆ. ಬ್ಯಾಂಕ್ ಮ್ಯಾನೇಜರ್ ಅಂತಂದ್ರೆ ನಿಮ್ಮ ಬರವಣಿಗೆಗೆ ಬೇಕಾದ ವಿಷಯಗಳು ತುಂಬಾನೇ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ, ಆ ದೃಷ್ಟಿಕೋನದಲ್ಲಿ ನೀವು ನೋಡಿದಾಗ. ಹೌದಾ? ಸಿಗುತ್ತೆ, ತುಂಬ ವಿಷಯಗಳು ಬ್ಯಾಂಕಿಂಗ್ನಲ್ಲಿ ಸಿಗುತ್ತೆ. ಯಾಕೆಂದರೆ ದಿನನಿತ್ಯ ನಾವು ಕಸ್ಟಮರ್ಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ. ಬೇರೆ ಬೇರೆ ಥರದ ಜನ ಬರ್ತಾರೆ. ಬ್ಯಾಂಕ್ ಒಳಗಡೆ ಬೇರೆ ಬೇರೆ ಥರ ನಮ್ದೆಲ್ಲ ಕಾರ್ಯ ವ್ಯವಹಾರಗಳು ನಡೀತಾ ಇರುತ್ತೆ. ಕೌಂಟ್ರಲ್ಲಿ ಬೇರೆ ಥರ ನಡೀತಾ ಇರುತ್ತೆ. ತುಂಬ ಸತಿ ವಿಷಾದದ ಛಾಯೆಯನ್ನು ಆವರಿಸ್ಕೊಳ್ಳುವಂಥದ್ದು, ಆ ಥರ ಘಟನೆಗಳು ನಡೀತಾ ಇರುತ್ತೆ. ನಿಮಗೆ ಗೊತ್ತಿದೆ, ಬ್ಯಾಂಕಿಂಗ್ ಅಂತಂದ್ರೆ ಒಂದು ಕಡೆ ಡಿಪಾಸಿಟ್ ನಾವು ತಗೊಳಕ್ಕೆ ಇದು ಮಾಡ್ತಾ ಇರ್ತೀವಿ, ಒಂದು ಕಡೆ ಸಾಲ ವಸೂಲಿ ಇರುತ್ತೆ. ಆ ಥರ ಬೇರೆ ಬೇರೆ ಘಟನೆಗಳು ಸಾಕಷ್ಟಿದೆ. ಆದರೆ ನಾನು ನನ್ನ ಇವತ್ತಿನವರೆಗೂ ಬರವಣಿಗೆಗಳಲ್ಲಿ ಬ್ಯಾಂಕಿಂಗ್ ಇದನ್ನು ಬಳಸಿಲ್ಲ. ನಾನು ಬರವಣಿಗೆ ಸನ್ನಿವೇಶ ಸಂದರ್ಭಗಳಲ್ಲೂ ತಂದಿಲ್ಲ. ಅದನ್ನು ಕಾಯ್ದಿಟ್ಕೊಂಡಿದ್ದೀನಿ. ಅದು ರಿಟೈರ್ಡ್ ಆದ್ಮೇಲೆ ಬರೆಯೋಣ. ಹಿಟ್ಟು ಆಗ್ತಾ ಇದೆ, ಹುಳಿ ಬರ್ದಲೆ, ತುಂಬ ಹುಳಿ ಬರ್ದಲೆ ಇದ್ದಾಗ ನಾನು ರಿಟೈರ್ಡ್ ಆದಮೇಲೆ ಏನಾದರೂ ಒಂದು ಇಟ್ಕೋಬೇಕಲ್ಲ, ಅದನ್ನು ಬರಿಬೇಕು ಅಂತೇಳಿ, ಅದು ನನ್ನ ಬ್ಯಾಂಕಿಂಗ್ ಅನುಭವಗಳನ್ನು ಬೇರೆನೇ ದಾಖಲಿಸಬೇಕು ಅಂಥೇಳಿ ಫ್ಯೂಚರ್ಗೋಸ್ಕರ ಇಟ್ಕೊಳ್ಳಿ. ಅದು ಗರಿ ಗರಿ ಆಗಿರಲಿ ಅಂತ ಕೇಳ್ಕೊತೀನಿ. ಸೊ ಮುಂದಿನದು ತಮ್ಮ ಲೇಖನಗಳ ಸಂಗ್ರಹ. ಬಹುಶಃ ನಿಮ್ಮ ಪ್ರವಾಸ ಕಥನಗಳು, ಚಾರಣ, ಸೊ ಬಹುಶಃ ಆ ಎಲ್ಲ ಅಂಶಗಳು ಇದರಲ್ಲಿದೆ ಅನ್ಕೋತೀನಿ.
ಹೇಳಿ ಮ್ಯಾಮ್ ಇದರ ಕುರಿತು. ಮತ್ತೆ ಸಾಧ್ಯವಾದ್ರೆ ಯಾವ್ದಾದ್ರು ನೆನಪಿದೆಯಾ, ಯಾವುದೋ ಚಾರಣದಲ್ಲಿ ಅಥವಾ ಪ್ರವಾಸದಲ್ಲಿ ಬಹಳ ಈಗಲೂ ನೆನೆಸ್ಕೊಳ್ಳುವಂತಹ ಮರೆಯಕ್ಕೆ ಆಗ್ತಿರುವಂತ ಅನುಭವಗಳು? ತುಂಬಾ ಇದೆ. ಅಯ್ಯೋ ಅದೊಂಥರ ಅದೇ ಎಲ್ಲದು ನಾವು ಇದನ್ನ ಕುಮಾರ ಪರ್ವತ ಚಾರಣ ಮಾಡಿದ್ದು ತುಂಬಾ ಚೆನ್ನಾಗಿ, ಅಂದ್ರೆ ಅದೆಲ್ಲ ಲೈಫ್ ಟೈಮ್ನಲ್ಲಿ ಒಂದ್ಸತಿ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಚಾರಣಗಳು ಅದೆಲ್ಲ. ಆಮೇಲೆ ಕಾಶ್ಮೀರ, ಲಡಾಖ್, ಕೇದಾರ್ನಾಥ್, ಅಂಡಮಾನ್, ದುಬೈ, ವೈಷ್ಣೋದೇವಿ, ಅಜಂತ ಎಲ್ಲವರೆಗೆ ಸಾಕಷ್ಟು ಪ್ರವಾಸಗಳನ್ನು ಮಾಡಿದೆ ನಾನು. ಸಾಕಷ್ಟು ಪ್ರವಾಸ ಕಥನಗಳನ್ನು ದಾಖಲಿಸಿದೆ. ಮೌಂಟ್ ಅಬೂ ಬಗ್ಗೆ ಅಲ್ಲಿ ಬರೆದಾಗ ಹೊಸ ದಿಗಂತದಲ್ಲಿ ಬಂತು. ಕೇದಾರ್ನಾಥ್ ಬಗ್ಗೆ ಕನ್ನಡಪ್ರಭದಲ್ಲಿ ಲೇಖನ ಬಂದಿತ್ತು. ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಕೇದಾರ್ನಾಥದ್ದೇ ನೆನಪು ಮಾಡ್ಕೊಳ್ಬೇಕು. ಯಾಕೆಂದರೆ ನಾನು 2021ರಲ್ಲಿ, ಅದು ಪೋಸ್ಟ್ ಕೊರೋನಾ ಪೀರಿಯಡ್, ಆ ಟೈಮ್ನಲ್ಲಿ ಕೇದಾರ್ನಾಥಕ್ಕೆ ಹೋಗಿದ್ದೆ. ನಾವೇ ಒಂದು 6 ಜನ ಸೇರಿಕೊಂಡು ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮಗೆ ಕೇದಾರ್ನಾಥಕ್ಕೆ ಹೋಗೋದಿದ್ರೆ ಈ ಪಾಸ್ ಅಗತ್ಯ ಇದೆ, ಹಾಗೆ ಬಂದರೆ ಬಿಡಲ್ಲ ಅಂತೇಳಿ. ಆಮೇಲೆ ಏನೇನೋ ಕಷ್ಟಪಟ್ಟು ಅಲ್ಲಿ ನಾವು ಋಷಿಕೇಶದಿಂದ ರುದ್ರಪ್ರಯಾಗಿಗೆ ಹೋಗಬೇಕಾಗಿತ್ತು. ನಮ್ಮ ದೇಶದಲ್ಲೇ ಅತಿ ಎತ್ತರದ ಜಾಗದಲ್ಲಿ ಭಾಗೀರಥಿ ನದಿಗೆ ಕಟ್ಟಿರುವಂಥ ಅಣೆಕಟ್ಟು ಟೆಹರಿ ಡ್ಯಾಮ್ ಅಂತಿದೆ ಅಲ್ಲಿ, ಉತ್ತರಾಖಂಡದಲ್ಲಿ. ದೇಶದಲ್ಲಿ ಫಸ್ಟು ಏಷ್ಯಾ ಖಂಡದಲ್ಲಿ 2ನೇ ಹೈಟ್ನಲ್ಲಿರುವಂಥ ಅಣೆಕಟ್ಟೋದು. ಅದ್ರ ಮೇಲೆ ನಮಗೆ ಪಾಸ್ ಆದರೆ ರುದ್ರಪ್ರಯಾಗಕ್ಕೆ ಹೋಗ್ಲಿಕ್ಕೆ ಆಗ್ತಿತ್ತು. ನಾವು ಇಡೀ ದಿನ ಟ್ರಾವೆಲ್ ಮಾಡಿ 8 ರಿಂದ 9 ತಾಸು ಟ್ರಾವೆಲ್ ಮಾಡಿ ಅಲ್ಲಿ ತನಕ ಹೋಗಿದ್ದೀವಿ, ಟೆಹರಿ ತನಕ. ಇನ್ನೇನು ರುದ್ರಪ್ರಯಾಗ ಒಂದು ಸ್ವಲ್ಪ ದೂರ ಇದೆ, ಇನ್ನೊಂದು 25 ಕಿಲೋ. ಆ ಡ್ಯಾಮ್ ಪಾಸ್ ಆದರೆ ಆಗ್ತಿತ್ತು. ಅಲ್ಲಿ ನೋಡಿದ್ರೆ ಅಲ್ಲಿ ತನಕ ಹೋಗಿದ್ದೀವಿ. ನನ್ನ ಜೊತೆಗಾರರೇ ಒಬ್ಬಳು ಪೂರ್ಣಿಮಾ ಅಂತ ಇದ್ರು, ಅವರಿಗೆಲ್ಲ ಸುಮಾರು ಸಿಕ್ನೆಸ್ ಆಗಿಬಿಟ್ಟಿತ್ತು ಆಗಲೇ ಟ್ರಾವೆಲಿಂಗ್. ಅಲ್ಲಿ ತನಕ ಹೋಗಿದ್ದೀವಿ. ಅವ್ನು ಬಿಡಲ್ಲ, 7 ಗಂಟೆಗೆ ಕ್ಲೋಸು ಅಂತ. ನಮಗೆ ವಾಪಸ್ ಹೋಗೋಕ್ಕೆ ಆಗಲ್ಲ, ಅಷ್ಟು ದೂರದಿಂದ ಬಂದಿದ್ದೀವಿ, ಕರ್ನಾಟಕದಿಂದ ಬಂದಿದ್ದೀವಿ, ಏನು ಹೇಳಿದ್ರು ಇಲ್ಲ. 7 ಗಂಟೆಗೆ ಡ್ಯಾಮ್ ಕ್ಲೋಸ್ ಅಮ್ಮ, ಇಲ್ಲೇ ಬಿಡಲ್ಲ ಅಂತ ಅಂದರು. ಆಮೇಲೆ ಏನು ಮಾಡೋದು ಅಂತ ಇವರೆಲ್ಲ ಇರುವಾಗ ಅಷ್ಟೋ ತನಕ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿತ್ತು. ನಾನು ವೆಹಿಕಲ್ಲಿಂದ ಇಳಿದು ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಅಷ್ಟು ತ್ರಾಸಿನ ಜರ್ನಿ ಅದು. ಹಿಂಗೆ ಫುಲ್ಲಲ್ಲಿ ನಿಮ್ಗೆ ಉತ್ತರಾಖಂಡದ ರಸ್ತೆಗಳು ಯಾವ ರೀತಿ ಇದೆ ಅಂತ. ಆವಾಗ ಅವರೇ BSF ಯೋಧರೊಬ್ಬರು ಅಲ್ಲಿ ಎಲ್ಲ ಇದ್ರಲ್ಲ, ಅವ್ರು ಬಂದು ಅವರು ಅದನ್ನು ಆ ಕನ್ಸರ್ನನ್ನು ತೋರಿಸಿದ್ರು. ಏನಾಗ್ತಾ ಇದೆ, ಏನಾಯಿತು ಅಂತ. ಇಲ್ಲ ಸರ್, ತುಂಬ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಲ್ಲ, ವಾಮಿಟಿಂಗ್ ಆಗ್ತಾ ಇದೆ. ಓ ಹೌದಾ, ಹಾಗಾದರೆ ಅಲ್ಲಿ ಬನ್ನಿ, ಅಲ್ಲಿ ಎಂಟ್ರಿ ಮಾಡಿ, ನಿಮಗೆ ಸಿಕ್ನೆಸ್ ಇದೆ, ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಂತ ಎಂಟ್ರಿ ಮಾಡಿಕೊಂಡು ನಿಮ್ಮದೆಲ್ಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ನಿಮ್ಮನ್ನು ಇದರೊಳಗಡೆ ಹೋಗ್ಲಿಕ್ಕೆ ಬಿಡ್ತೀವಿ, ಹೆಲ್ತ್ ಇಶ್ಯೂ ಇರೋದ್ರಿಂದ ಅಂತ ಅವರಾಗೆ. ನಾನು ವಾಮಿಟ್ ಮಾಡ್ತಾ ಇರೋದು ಬಂದು ನೋಡಿ ಆಮೇಲೆ ಅಲ್ಲೋಗಿ ಎಲ್ಲ ನನ್ನ ಸಂಗಡ ಇದ್ದವರೆಲ್ಲ ಹೇಳಿದ್ದು, ಅಡ್ಡಿಲ್ಲ, ಈ ವಾಮಿಟಿಂಗ್ ಆದರೂ ಕೂಡ ಒಂದು ಉಪಯೋಗ ಆಗುತ್ತೆ ಅಂತ ಆಯ್ತು. ಆದ್ರಿಂದ ನಾವು ಏಷ್ಯಾದ 2ನೇ ಅತಿ ಹೈಟ್ನಲ್ಲಿರೋ ಡ್ಯಾಮ್ ಮೇಲೆ ರಾತ್ರಿ 8:30, ಆವಾಗ 8:30ಗೆ ಯಾರು ಕೂಡ ಯಾವುದೇ ಇವ್ರನ್ನ ಬಿಡ್ತಾ ಇಲ್ಲ ಅಲ್ಲಿ. ನಮ್ಮನ್ನು ಬಿಟ್ಟರು ಆ ಡ್ಯಾಮ್ ಮೇಲೆ, ಫುಲ್ ಲೈಟ್ ಎಲ್ಲ ಇತ್ತು. ಅದೊಂಥರ ನನಗದು ಯಾವತ್ತೂ ಮರೆಯಲ್ಲ. ಅದರಿಂದ ನನ್ನ ಉತ್ತರಾಖಂಡದ ಪ್ರವಾಸದಲ್ಲಿ ಆ ಎತ್ತರದ ನಿಲುವಿನ ಯೋಧರೊಬ್ಬರು ಅವರು ಅಚ್ಚಳಿಯದ ನೆನಪಾಗಿ ನನ್ನ ತಲೆಯಲ್ಲಿ ಅಲ್ವಾ, ಒಂಥರ ದೇವತಾ ಮನುಷ್ಯರಂಗೆ. ಅಯ್ಯೋ ಅಂದರೆ ಒಂದು 15 ಕಿಲೋಮೀಟರ್ಗೆ ಆಮೇಲೆ ನಮಗೆ ಹೋಗೋಕ್ಕಾಯ್ತು. ಇಲ್ಲಾಂದರೆ ನಾವು ಏನು ಮಾಡ್ತಿದ್ವೋ ನಮಗೆ ಗೊತ್ತಿಲ್ಲ ಆ ರಾತ್ರಿ. ನಿಜ ಮ್ಯಾಮ್. ಹೇಗೆ ಇಡೀ ನಿಮ್ಮ ಬದುಕಿನುದ್ದಕ್ಕೂ ನಾವು ನೋಡ್ತಾ ಬಂದರೆ, ಇಷ್ಟೊತ್ತು ನಾವು ಮಾತಾಡಿದ್ರಲ್ಲಿ ಸಿಕ್ಕಂಥ ಸಮಯವನ್ನು ತುಂಬ ಸದುಪಯೋಗ ಪಡಿಸ್ಕೊಂಡಿದ್ದೀರಿ ತಾವು, ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡಿದ್ದೀರಾ. ಎಷ್ಟು ಕಲಿಕೆಗೆ ಸಾಧ್ಯವಿದೆಯೋ ಅಷ್ಟನ್ನು ಕಲಿಯೋಣ ಅನ್ನುವಂಥ ಒಂದು ಹಂಬಲ ನಿಮ್ಮ ಮಾತಿನಲ್ಲಿ ಕಾಣಿಸ್ತಾನೆ ಬಂತು. ಇದೆಲ್ಲದಕ್ಕೂ ಕಾರಣ ಆಗಿರುವಂಥ ನಿಮ್ಮ ಕುಟುಂಬದ ಬೆಂಬಲ ನೆನೆಯೋದಾದರೆ ಹೇಗೆ ನೆನೀತೀರಿ? ಕುಟುಂಬದ ಬೆಂಬಲ ತುಂಬ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, ಅಪ್ಪ ಸಾಹಿತಿ ಮತ್ತು ಪತ್ರಕರ್ತರಾಗಿದ್ದರಿಂದ ಅದು ನನಗೆ ಒಂದು ದೊಡ್ಡ ಬೆಂಬಲ ಇತ್ತು. ಅದೆಲ್ಲ ಓದ್ತಾ ಬಂದೆ. ಪುಸ್ತಕಗಳ ಓದಿಗೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗಿದೆ ಅವರಿಂದ. ಆಮೇಲೆ ಪತಿ ಚಂದ್ರಶೇಖರ್, ಅದರಿಂದನೇ ಸಿಂಧು ಚಂದ್ರ ಅನ್ನೋ ಪೆನ್ ನೇಮಿಂದ ಬರೆಯೋದು ನಾನು. ಮಗಳು ಸಿಂಚನ ಅಂತ ಇದ್ದಾಳೆ. ಯಾವಾಗಲೂ ನಾನು ತಮಾಷೆ ಮಾಡೋದು, ನಿಮ್ಗೆ ಹೆಂಗೆ ಅದೇ ಈ ಥರ ಪ್ರಶ್ನೆಗಳು ಬಂದಾಗ ಸಪೋರ್ಟ್ ಅಂದರೆ ಮಹಿಳೆಗೆ ನಮ್ಮನ್ನು ನಂಪಾಡಿಗೆ ಬಿಡ್ತಾರಲ್ಲ ಮನೆಯವರು, ಅದೊಂದು ದೊಡ್ಡ ಸಪೋರ್ಟ್. ಅವ್ರ ಸಪೋರ್ಟ್ ಅಂತ ನಮ್ಗೆ ಇನ್ನೇನು ಮಾಡೋದು ಬೇಡ, ನಮ್ಮ ಸುದ್ದಿ ಬರ್ತೀನಿ ಅಂದರೆ ಸಾಕು, ಅದೊಂದು ದೊಡ್ಡ ಸಪೋರ್ಟ್ ನನಗೆ. ನಾನು ತುಂಬ ಅವರ ಆ ವಿಷಯದಲ್ಲಿ ವೈಯಕ್ತಿಕವಾಗಿ ತುಂಬ ತಲೆ ತೋರ್ಸೋಕ್ಕಾಗಲ್ಲ. ಅವರು ನನ್ನ ವಿಷಯದಲ್ಲಿ ತುಂಬ ಎಲ್ಲೋದೆ ಎಲ್ಲಿ ಬಂದೆ ಅಂದರೆ ಚಿಕ್ಕದಕ್ಕೂ ಕಿರಿಕಿರಿ ಅದೆಲ್ಲ ಏನೂ ಇಲ್ಲ. ಅದರಿಂದ ಅವ್ರು ನನ್ನ ಪಾಡಿಗೆ ನನ್ನನ್ನು ಬರ್ಕೊಳ್ಳೋಕ್ಕೆ ಏನೇ ಮಾಡೋದಿದ್ರು ಅದಕ್ಕೆ ಯಾವುದಕ್ಕೂ ತಲೆ ಹಾಕಲ್ಲ. ಅದೊಂದು ದೊಡ್ಡ ಸಪೋರ್ಟು ಅದು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಅತ್ತೆ ಮಾವ ಇದ್ದಾರೆ ಆ ಊರಿನಲ್ಲಿ, ಚಂದ್ರು ಅಪ್ಪ ಅಮ್ಮ, ಅವರು ಕೂಡ ಅಷ್ಟೇ ಬಹಳ ಪ್ರೀತಿಯಿಂದ ನನ್ನ ಸಾಹಿತ್ಯದ ಚಟುವಟಿಕೆಗಳನ್ನು ಬೆಂಬಲಿಸ್ತಾರೆ. ಅವರು ಕೆಲವೊಮ್ಮೆ ಹೇಳ್ತಾ ಇರ್ತಾರೆ ನಮ್ಮತ್ತೆ,
ಅವಳು ಈ ಸುಮ್ಮನೆ ಯಾಕೆ ಅಷ್ಟೊಂದು ತ್ರಾಸ ಪಡ್ತಾಳೆ ಅವಳು, ಬ್ಯಾಂಕಿಗೆ ಹೋಗೋದು ಮನೆಗೆ ಬಂದು ಚೆನ್ನಾಗಿ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋಲ್ಲ, ಟೈಮ್ ಇಲ್ಲ ಅಂತ ಏನೇನಾದರೂ ತಿನ್ಕೊಂಡು ಓಡ್ತಾಳೆ, ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗಬೇಕು ಅಂತೇಳಿ ಅಂತೇಳಿ ಅಂತಾರೆ. ಆದರೆ ಅದು ನಮ್ಮ ಮೇಲಿನ ಒಂದು ಕಾಳಜಿಯಿಂದ ಅಂತ ನಾನು ಭಾವಿಸ್ತೀನಿ. ನಿಜ ನಿಜ ನಿಜವ. ಬಟ್ ಖುಷಿ ಆಗುತ್ತೆ ನಮಗೆ. ಮತ್ತೆ ಅಮ್ಮ ರೇವತಿ ಅವ್ರದ್ದು ಕೃಷಿಯ ಪ್ರೀತಿ ಏನಿದೆಯಲ್ಲ ಅದು ಸಾಕಷ್ಟು ಕಲಿಸಿದೆ ನನಗೆ. ಅಲ್ಲೆಲ್ಲೋ ದೂರ ಇದೆ ತೋಟ, ಸಿದ್ದಾಪುರದ ಹತ್ರ, ಅಲ್ಲಿಗೆ ಹೋಗ್ತಾರೆ, ಅದನ್ನೆಲ್ಲ ಪ್ರೀತಿಯಿಂದ ತೋಟದ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅವಾಗ ಅನಿಸುತ್ತೆ ನನಗೆ, ಹೌದಲ್ವಾ, ಇದೇ ಅಲ್ವಾ ಜೀವನ ಪ್ರೀತಿ. ನನಗೆ ಹೇಗೆ ಕತೆ, ಕವನ, ಡ್ಯಾನ್ಸು, ಯಕ್ಷಗಾನ ಇದೆಲ್ಲ ಪ್ರೀತಿಯೋ ಅವರಿಗೆ ಹಾಗೆ ಕೃಷಿ ಪ್ರೀತಿ. ಅದರಿಂದ ಅದೆಲ್ಲ ಅಂದರೆ ಬೇರೆ ಬೇರೆ ಥರದ ಪ್ರೀತಿಯ ಇದು ಮನೆಯವರಿಗೆ ಹಾಡೋ ಹವ್ಯಾಸ ಇದೆ, ಅದೆಲ್ಲ ನನಗೆ ಒಂಥರ ಅದೆಲ್ಲದೂ ಸಪೋರ್ಟೆ ಅಂತೇಳಿ ಅನ್ಕೋತೀನಿ. ಮತ್ತೆ ಮುಂದೆ ಏನು ಪ್ಲಾನ್ ಇದೆ ನಿಮ್ಮದು, ಬರಹದಲ್ಲಾಗಲಿ ಅಥವಾ ಮುಂದಿನ ಹಂತದಲ್ಲಿ ಈ ವಿಷಯದ್ದು ಅಥವಾ ಇಂಥ ಒಂದು ಕಾದಂಬರಿ ಅಥವಾ ಇನ್ನೇನಾದರೂ ಯೋಜನೆಗಳಿದೆಯಾ? ಬರೆಯೋರು ಎಲ್ಲರದು ಕನಸಲ್ವಾ ಅದು, ಒಂದು ಕಾದಂಬರಿ ಬರಿಬೇಕು ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಅದನ್ನು ಇನ್ನೂ ಆ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ. ಆದರೆ ತುಂಬ ಸತಿ ಅಂದ್ಕೊಳ್ಳೋದು, ನಾನು ಏನನ್ನು ನಿಜವಾಗ್ಲೂ ಬರಿಬೇಕಾಗಿತ್ತೋ ಅಥವಾ ಬರಿಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಇನ್ನೂ ಬರೆದಿಲ್ಲ ಅಂತಲೇ ನನಗನ್ಸುತ್ತೆ. ಆ ಒಂದು ಅತೃಪ್ತಿ ಇದೆ ನಿಮ್ಮಲ್ಲಿ? ಅಯ್ಯೋ ಖಂಡಿತ. ಅಂದರೆ ಇವತ್ತಿನವರೆಗೂ ನನಗದು ಬರೀಲಿಕ್ಕೆ ಆಗಲಿಲ್ಲ ಅಂತಲೇ ಇದೆ. ಕೆಲವೊಂದು ವಿಷಯಗಳನ್ನು ನನ್ನ ಹತ್ರ ಅದು ಬರೀಲಿಕ್ಕೆ ಆಗ್ತಾಯಿಲ್ಲ. ಇನ್ನೂ ಬಹುಶಃ ನಾವು ಆ ನಿಟ್ಟಿನಲ್ಲಿ ತೆರ್ಕೊಳ್ಬೋದ ಅಗತ್ಯ ಇದೆ ಅಂಥೇಳಿ. ಆಮೇಲೆ ಆವಾಗಲೇ ಅನ್ನಲ್ಲ, ನಾನು ಇನ್ನೂವರೆಗೂ ನನ್ನ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸನ್ನು ಎಲ್ಲೂ ಕೂಡ ಬರೆದಿಲ್ಲ. ಸೊ ಅದನ್ನೊಂದು ರಿಸರ್ವ್ ಇಟ್ಕೊಂಡಿದ್ದೀನಿ, ಅದನ್ನು ಬರಿಬೇಕು ನಾನು ನೆಕ್ಸ್ಟು ಮುಂದೆ ಯಾವಾಗಾದರೂ. ಕಾದಂಬರಿ ನೀವೇ ಹೇಳಿಬಿಟ್ರಿ, ಕಾದಂಬರಿ ಅದು ಕೂಡ ನನ್ನ ಕನಸು, ಅದನ್ನು ಬರಿಬೇಕು. ಕತೆಗಳು ಬರಿಬೇಕು. ಹಿಂಗೆಲ್ಲ ಟ್ರಾವೆಲ್ ಎಲ್ಲ ಮಾಡ್ತಾ ಇರುವಾಗ ಅಯ್ಯೋ ಇದೊಂದು ಬರಿಬೇಕು ಅದೊಂದು ಬರಿಬೇಕು, ಎಷ್ಟೊಂದಿದೆ ಬರೆಯೋದು. ಸಂತೋಷ. ನನ್ನ ಕೊನೆ ಪ್ರಶ್ನೆ, ಯಾವ ಹಿರಿಯ ಸಾಹಿತಿಗಳೊಟ್ಟಿಗೆ ನಿಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅಥವಾ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೊಂದು ಅವಕಾಶ ಸಿಕ್ಕರೆ ಯಾರಿಂದ ಪಡ್ಕೊಳ್ಳೋಕೆ ಇಷ್ಟಪಡ್ತೀರಿ? ನನಗೆ ಮೊದಲಿಂದನೂ ಜಯಂತ್ ಕಾಯ್ಕಿಣಿಯವ್ರು ಕಂಡ್ರೆ ಒಂದು ವಿಶೇಷ ಒಲವಿದೆ. ಅವರು ಸಾಕಷ್ಟು ನನ್ನ ಕವಿತೆಗಳ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಜೋಗಿಯವರು ಮತ್ತು ಗೋಪಾಲ್ ಕೃಷ್ಣ ಕುಂಟಿನಿ ಅಂತ ಹೇಳಿ ಸೇರಿಕೊಂಡು ಕತೆ ಕೂಟ ಅನ್ನುವಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ. ಅದರೊಳಗೆ ನಾವು ಸಾಕಷ್ಟು ಕಲ್ತಿದ್ದೇನೆ ನಾನು. ಜೋಗಿಯವರೊಂದಿಗೆ ನೇರವಾಗಿ ಮಾತುಕತೆ ಕಡಿಮೆ ಇದ್ದರೂ ಕೂಡ, ಅಂದರೆ ಈ ಥರ ಪುಸ್ತಕಕ್ಕೆ ಮುನ್ನುಡಿ ಎಲ್ಲ ಬರೆಯುವಾಗೆಲ್ಲ ಮಾತಾಡಿದ್ದೇವೆ. ಆದರೆ ಆ ಕತೆ ಕೂಟದಲ್ಲಿ ಅವ್ರು ಹೇಳುವಂಥ ಕೆಲವೊಂದು ಮಾರ್ಗದರ್ಶನಗಳು ಇದೆಯಲ್ಲ, ಕತೆ ಬಗ್ಗೆ ಇರ್ಬೋದು, ಕವಿತೆ ಬಗ್ಗೆ ಇರ್ಬೋದು, ಒಟ್ಟಾರೆ ಬರವಣಿಗೆಯ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ನಮ್ಗೆ ಆ ಗ್ರೂಪ್ ಮೂಲಕ ಕೊಡ್ತಾ ಇದ್ದಾರೆ. ಅದರಿಂದ ಇವರೆಲ್ಲರ ಹತ್ರ ನನ್ನ ಮಾತುಕತೆ ಆಲ್ರೆಡಿ ಇದೆ, ಅದನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಮ್ಯಾಮ್, ಬಹಳ ಖುಷಿ ಆಯಿತು ನಿಮ್ಮ ಇಡೀ ಬದುಕಿನ. ಆಮೇಲೆ ಇನ್ನು ಒಂದು ಮಾತು ಹೇಳಬೇಕು ಅಂದರೆ, ಆ ವಾಟ್ಸಪ್ ಗ್ರೂಪಲ್ಲಿ ಹಿರಿಯ ಕವಿ ಸುಬ್ರಾಜ್ ಚೊಕ್ಕಾಡಿ ಅವರು ಕೂಡ ಇದ್ದಾರೆ. ಅದರಿಂದ ಅಂಥ ಒಂದು ಹಿರಿಯರ ಮಾತುಗಳು ಇದು ಎಲ್ಲ ನನಗೆ ಸಾಕಷ್ಟು, ಅಂದರೆ ನೀವು ಹೇಳ್ದಂಗೆ ಅವ್ರ ಜೊತೆನೇ ನನ್ನ ಮಾತನ್ನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೀನಿ. ಸಂತೋಷ ಮ್ಯಾಮ್. ಬಟ್ ಖುಷಿ ಆಯಿತು ನಿಮ್ಮ ಒಂದು ಉತ್ಸಾಹ, ಸಾಹಿತ್ಯದ ಬಗೆಗಿನ ನಿಮ್ಮ ಹಂಬಲ, ಅದು ಮುಂದಿನ ಪೀಳಿಗೆಗೂ ಒಂದು ದಾರಿ ಕೊಡುತ್ತೆ. ಹೌದಲ್ವಾ, ನಾವು ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಕೊಡುತ್ತೆ. ತುಂಬ ಸಂತೋಷ ಆಯಿತು ಮ್ಯಾಮ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದು, ನಿಮ್ಮ ಬದುಕಿನ ಒಂದಷ್ಟು ವಿಷಯಗಳನ್ನ ಮಾತಾಡಿದ್ದು. ತುಂಬ ತುಂಬ ಸಂತೋಷ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ತುಂಬ ಧನ್ಯವಾದ ನಿಮಗೆ. ನನ್ನನ್ನು ಕರೆದು ನನ್ನ ಎಲ್ಲ ಹಳೆ ನೆನಪುಗಳನ್ನು ಕೆದಕಿ ಎಲ್ಲ ಮಾತಾಡಿಸಿದ್ದೀರಾ. ತುಂಬ ಧನ್ಯವಾದ. ಸಂತೋಷ ಮ್ಯಾಮ್. ವೀಕ್ಷಕರೇ, ಸಾಹಿತ್ಯದ ಕೃಷಿಯೇ ಹಾಗೆ, ಬರಿತಾ ಕೃಷಿ ಅಂತ ಅದಕ್ಕೆ ನಾವು ಇಲ್ಲಿ ಹೇಳೋದು. ಇವತ್ತು ಬಿತ್ತಿದ ಬೀಜ ನಾಳೆ ಗಿಡ ಆಗತ್ತೆ, ಮರ ಆಗತ್ತೆ, ಫಲ ಕೊಡುತ್ತೆ, ಮತ್ತೆ ಇನ್ನೊಂದಷ್ಟು ದಾರಿ ಮಾಡಿಕೊಡುತ್ತಲ್ವಾ. ಸಾಹಿತ್ಯವೂ ಹಾಗೆ, ಅಕ್ಷರದಿಂದ ಶುರುವಾಗುತ್ತೆ, ಪದಗಳಾಗುತ್ತೆ, ಸಾಲುಗಳಾಗುತ್ತೆ, ಕವಿತೆ, ಕಾದಂಬರಿ ನಿರಂತರವಾಗಿ ಸಾಕ್ತಾನೆ ಹೋಗುತ್ತೆ. ಪ್ರವೃತ್ತಿಗಳು ಮನುಷ್ಯನನ್ನ ಇನ್ನಷ್ಟು ಹೊಸ ಬಗೆಯಲ್ಲಿ ತೆರೆಕೊಳ್ಳೋಕ್ಕೆ ದಾರಿ ಮಾಡಿಕೊಡುತ್ತವೆ. ಇದು ಕೂಡ ಅದರಲ್ಲಿ ಒಂದು ಅಲ್ವಾ. ಇಷ್ಟನ್ನು ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.